ಸೊ ಹಂಗಾರೆ ಈಗ ಗ್ರೀನ್ ಹೌಸ್ ಎಫೆಕ್ಟ್ ಸ್ಟಾರ್ಟ್ ಮಾಡೋಣ್ರಿ. ಎಷ್ಟು ಮಂದಿ ಮನಿ ಹೊರಗೆ ಗ್ರೀನ್ ಕಲರ್ ಪೇಂಟ್ ಕೊಟ್ಟಾರಲ್ಲ ಅವರೆಲ್ಲರೂ ಏನು ಅನ್ಕೋಬಾರ್ದು, ಅವರ್ ಹೌಸ್ ಇಸ್ ಗ್ರೀನ್ ಹೌಸ್. ಹಂಗಲ್ಲ. ಸೊ ವಾಟ್ ಈಸ್ ಗ್ರೀನ್ ಹೌಸ್ ಅಂತ ಹೇಳ್ತೀನಿ, ಕೇಳ್ತೀರಿ? ಸೊ ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ ನೀವು ಎಲ್ಲರ ಅಟ್ಲೀಸ್ಟ್ ಹಿಂಗೆ ಊರಿಂದ ಊರಿಗೆ ಹೋಗ್ಬೇಕಾರ, ಇಲ್ಲಿ ಗದಗ, ಹುಬ್ಳಿ, ಧಾರವಾಡ ಈ ರೀಜನ್ ಒಳಗೆ ನಿಮ್ಗೆ ಹೆಚ್ಚಿಗೆ ಕಾಣಿಸಂಗಿಲ್ಲ. ಅವು ಸ್ವಲ್ಪ ಕೂಲ್ ಕ್ಲೈಮೇಟ್ ಇರ್ತೈತೆ ನೋಡ್ರಿ. ಹ್ಞೂ ರೀ, ನಾನು ಹೆಚ್ಚಾಗಿ ಎಕ್ಸಾಂಪಲ್ಸಲ್ಲಿ ನೋಡಿರಿ. ಧಾರವಾಡ ಕಡೆಯೂ ಅದೇನು ಅಂತಾರೆ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಐತಲ್ಲಿ. ಹಾಂ, ಸೊ ಅಲ್ಲಿ ಅದ್ರ ಹತ್ತಿರ ನಾನು ನೋಡಿದ್ದೆ ಗ್ರೀನ್ ಹೌಸ್. ಗ್ರೀನ್ ಹೌಸ್ ಅಂದ್ರೆ ಏನಂದ್ರೆ ಗ್ಲಾಸಿಂದ ಒಂದು ದೊಡ್ಡದೊಂದು ಹೌಸ್ ಕತೆ ಕ್ರಿಯೇಟ್ ಮಾಡಿ ಅದ್ರ ಒಳಗೆ ಗಿಡ ಬೆಳಿತಾರೆ. ಹ್ಞೂ ರೀ. ಈಗ ಪ್ರತಿ ವರ್ಷ ಸಮ್ಮರ್ನೊಳಗೆ ಹಿಂಗೆ ಹೇಳ್ತಾರೆ ನ್ಯೂಸ್ ಪೇಪರ್ನಾಗ, ನ್ಯೂಸ್ನೊಳಗೆ ಅಥವಾ ಮಂದಿ ಕಡೆಯಿಂದ ಸುದ್ದಿ ಕೇಳಿರ್ತೀರಿ. ಏನಂತ, ಈ ಸದ್ದು ಸಮ್ಮರ್ ಜೋರು ಐತಂತಲೇ, ಭಾಳ ಹೀಟ್ ಇರ್ತಂತ ಇಸ್ಲ. ಕೇಳಿರಿ ಇದನ್ನು? ನೀವು ಇಲ್ಲಿಯವರ ಹೌದಲ್ರಿ? ಹಾಂ, ಅರ್ಚ್ನವ್ರು. ಹಾಂ, ಸೊ ಇಲ್ಲಿ ಸಮ್ಮರ್ ಈ ಸರ್ತಿ ಜಾಸ್ತಿ ಐತಿ ಅಂತ ಹೇಳ್ತಾರೆ. ಅಂದ್ರೆ ಲಾಸ್ಟ್ ಎಷ್ಟೋ ವರ್ಷದೊಳಗೆ ಇಷ್ಟು ಹೀಟ್ ರೆಕಾರ್ಡ್ ಆಗಿದ್ದಿಲ್ಲ ಗದಗ್ನೊಳಗೆ ಅಂತ ಹಿಂಗೆ ಮಾತಾಡ್ತದೆ. ಅದ್ರ ನೆಕ್ಸ್ಟ್ ಇಯರ್ ನೀವು ಅಬ್ಸರ್ವ್ ಮಾಡಿದರೆ ಅದಕ್ಕಿಂತ ಜಾಸ್ತಿ ಅಂತಾರೆ ಮತ್ತೆ. ಅಂದ್ರೆ ಇದು ಯಾಕೆ ಹಿಂಗೆ ಹೆಚ್ಚಿಗೆ ಆಗೋದು ನೋಡೈತಿ? ಈಗ ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಆ್ಯಂಡ್ ಅರ್ತ್ ಸೇಮ್ ಐತೆ, ಚೇಂಜ್ ಆಗತ್ತೆ ರೀ ವರ್ಷ ವರ್ಷ? ಹಾಂ, ಸೇಮ್ ಐತಿ. ಸೀಸನ್ ಟು ಸೀಸನ್ ಚೇಂಜ್ ಆಗ್ತಿರುತ್ತೆ. ಸಮ್ಮರ್ ಇದ್ದಾಗ ನಾವು ಸೂರ್ಯಾಗ ಎಲ್ಲಕ್ಕಿಂತ ಹತ್ತಿರ ಆಗಿರ್ತೀವಿ. ಅದು ಹಿಂಗೆ ಅಂತಾರೆ ನೋಡಿ. ಯಾವ ಆರ್ಬಿಟ್ನೊಳಗೆ ತಿರುಗ್ತೈತೆ ರೀ ಅರ್ತ್ ಸೂರ್ಯನ ಸುತ್ತಲೂ? ಶೇಪ್ 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 ಎಲಿಪ್ಟಿಕಲ್ ಇಂಥವು ಕೇಳಿರಿ ಈ ಸುದ್ದಿ? ಹಾಂ, ಈಗ ಫಾರ್ ಎಕ್ಸಾಂಪಲ್ ಇದು ಸನ್, ಇದು ಅರ್ತ್. ಅರ್ತ್ ಇಲ್ಲಿದ್ದಾಗ ಭಾಳ ದೂರ ಆಗ್ತೈತಿಲ್ಲ, ಅಲ್ಲೇ ಈ ರೀಜನ್ನೊಳಗೆ ಇಲ್ಲಿಂದ ಇಲ್ಲಿದ್ದಾಗ ಅರ್ತ್ ಇದು ನಡೆದಿರ್ತೈತೆ. ಅವಾಗ ಏನಂತಾರೆ ಅದಕ್ಕೆ? ವಿಂಟರ್ ಸೀಸನ್ ನಡೆದಿರ್ತದೆ. ಬಿಕಾಸ್ ಅರ್ತ್ ಈಸ್ ಆಸ್ ಫಾರ್ ಅವೇ ಆಸ್ ಪಾಸಿಬಲ್ ಫ್ರಮ್ ಸನ್. ಹೆಂಗಿದು ಹತ್ರ ಹಾಕೋವಂತ ಬರ್ತೈತಲ್ಲ, ಆ್ಯಕ್ಚುಲಿ ಇಲ್ಲಿದ್ದಾಗ ಹಿಂಗೆ ದೂರ ಹೋಗ್ತಿರ್ತೈತೆ, ದೂರ ಹೋಗ್ತಿರ್ತೈತೆ, ದೂರ ಹೋಗ್ತಿರ್ತೈತೆ, ದೂರ ಹೋಗ್ತಿರ್ತೈತೆ. ಎಕ್ಸ್ಟ್ರೀಮ್ ಪೊಸಿಷನ್ ಒಳಗಿರುತ್ತೆ ನೋಡ್ರಿ ಲಾಸ್ಟಿಗೆ. ಅವತ್ತು ಸಂಕ್ರಾಂತಿ ಇರ್ತೈತಿ. ಸಂಕ್ರಾಂತಿ ಹಬ್ಬ, ಸಂಕ್ರಾಂತಿ ನೆಕ್ಸ್ಟ್ ಡೇಯಿಂದ ಸೂರ್ಯ ಆ್ಯಕ್ಚುಲಿ ಹೆಂಗೆ ಅಂತಾರಂದ್ರೆ ಸೂರ್ಯ ರಥ ಏರ್ತಾನ ಸಂಕ್ರಾಂತಿ ದಿವಸ. ಇನ್ಮೇಲೆ ಕಾಳಿನಷ್ಟು ಬಿಸಿಲು ಚಲೋ. ನಂಗೆ ಡೌಟ್, ನೀವು ಎಲ್ಲ ಮಾನಸ್ನಿಂದ ಬಂದಿರ ಅನ್ಸುತ್ತೆ. ಓಕೆ, ಇವತ್ತೇನು ವಾಪಸ್ ಹೊಂಟ್ರಿ ಮತ್ತೆ UFOದಾಗ? ಓಕೆ, ಲೆಟ್ಸ್ ಕಮ್ ಬ್ಯಾಕ್. ಸೊ ಹಂಗೆ ಹೇಳ್ತಿರ್ತಾರೆ. ಆ್ಯಕ್ಚುಲಿ ಸೂರ್ಯ ರಥ ಏರಿ ಭೂಮಿ ಕಡೆ ಬರಂಗಿಲ್ಲ, ಭೂಮಿನ ಸೂರ್ಯನ ಹತ್ತಿರ ಹೋಗಕ್ಕೆ ಸ್ಟಾರ್ಟ್ ಆಗ್ತೈತೆ ಅವತ್ತು. ಹಾಂ, ಈ ಸದ್ಯ ನಾವು ಇವತ್ತು ಏನಿದೆ ಏಪ್ರಿಲ್ 8ನೇ ತಾರೀಕು ಅಪ್ರಾಕ್ಸಿಮೇಟ್ಲಿ ಇಲ್ಲಿರೋದೀವಿ ನಾವು ಈಗ ರೈಟ್ ನಾವು. ಅದಕ್ಕೆ ಮಜಾ ಬರಾಗ್ತೈತಿ. ಹೊರಗೆ ಹೋಗಿ ನಿಂತ್ರೆ ಗೊತ್ತಾಗ್ತೈತಿ, ಮಸ್ತ್ ಮಜಾ ಬರ್ತಿರುತ್ತೆ. ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಹತ್ತಿರ ಇದ್ದಕ್ಕೆ ಮೋರ್ ಹೀಟ್ ಎಕ್ಸ್ಪೀರಿಯನ್ಸ್ ಆಗ್ತೈತಿ. ಹ್ಞೂ ರೀ. ಆದ್ರೆ ಒಂದು ಏನು ಕ್ವಶನ್ ಅಂದ್ರೆ, ಎವ್ರಿ ಇಯರ್ ಸೇಮ್ ಡಿಸ್ಟೆನ್ಸ ಇದ್ದರೂ ಸೂರ್ಯ ಮತ್ತು ಭೂಮಿ ನಡು ಅಷ್ಟು ಲೈಟ್ ಬರಾಕತ್ತಿದ್ರು, ಅಷ್ಟು ಹೀಟ್ ಬರಾಕತ್ತಿದ್ರು, ಟೆಂಪ್ರೇಚರ್ ಯಾಕೆ ಹೆಚ್ಚಿಗೆ ಹಾಕೊಂಡು ಹೊಂಟೈತಿ? ನಂಗೆ ಗೊತ್ತಪ್ಪ, ವಿಚಾರ ಮಾಡ್ರಿ. ಡಿಸ್ಟೆನ್ಸ್ ಸೇಮ್ ಐತೆ, ಸೂರ್ಯ ಹೆಚ್ಚಿಗೆ ಲೈಟ್ ಎಮಿಟ್ ಮಾಡಾಕತ್ತಾನ ಅಥವಾ ಹೆಚ್ಚಿಗೆ ಹೀಟ್ ಕೊಡಾಕತ್ತಾನ ಅಂತೇನಿಲ್ಲ, ಸೇಮ್ ಹೀಟ್ ಬರ್ತೈತಿ. ವೈ ದ ಟೆಂಪ್ರೇಚರ್ ಆಫ್ ಈ ಶಬ್ದ ಕೇಳಿರ್ಬೇಕು ವಿಜ್ಞಾನ ವಿದ್ಯಾರ್ಥಿಗಳಾಗಿ. ಇದನ್ನು ಕೇಳಿರ್ಬೇಕು ನೀವು, ಗ್ಲೋಬಲ್ ವಾರ್ಮಿಂಗ್ ಏನಂಗಂದ್ರೆ ಇಟ್ ಈಸ್ ಅ ಪ್ರಾಬ್ಲಮ್, ಇಟ್ ಈಸ್ ಅ ವರ್ಲ್ಡ್ ವೈಡ್ ಪ್ರಾಬ್ಲಮ್ ವಿಚ್ ಈಸ್ ಎವ್ರಿವೇರ್. ಏನಂಗಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಗ್ಲೋಬಲ್ ಆಗಿ ಆ್ಯಕ್ಚುಲಿ ಸ್ಪೀಕಿಂಗ್
ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ದ ಗ್ಲೋಬ್ ಅರ್ತ್ ಈಸ್ ಗೆಟಿಂಗ್ ವಾರ್ಮರ್ ಎವ್ರಿ ಇಯರ್. ಪ್ರತಿ ವರ್ಷ ಅರ್ತ್ದ ಟೆಂಪ್ರೇಚರ್ ಓವರ್ ಆಲ್ ಆವರೇಜ್ ಟೆಂಪ್ರೇಚರ್ ಗದಗ್ನಾಗಿಂದಲ್ಲ. ಈಗ ಲೈಕ್ ಗದಗ್ನೊಳಗೆ ಜಾಸ್ತಿ ಟೆಂಪ್ರೇಚರ್ ಇರ್ತೈತೆ, ಏನು ಹಿಮಾಲಯ ಕಡೆ ಹೋದ್ರೆ ಜಾಸ್ತಿ ಇರ್ತೈತೆ ರೀ ಗದಗ್ನೊಳಗೆ. ಸೊ ಹಿಮಾಲಯ ಆಸ್ ಕಂಪೇರ್ಡ್ ಟು ನಾವು ಈಗ ಮತ್ತು ಏನು ನಾರ್ತ್ ಪೋಲ್ ಸೌತ್ ಪೋಲ್ ಇರ್ತಾವೆ ನೋಡಿ, ಅಂಟಾರ್ಟಿಕಾ ಆರ್ಕ್ಟಿಕ್ ರೀಜನ್, ಅಲ್ಲಿ ಹೋದ್ರೆ ಇನ್ನೂ ಟೆಂಪ್ರೇಚರ್ ಕಡಿಮೆ ಇರ್ತೈತೆ. ಸೊ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಇರುತ್ತಲ್ಲ, ಒಂದನ್ನು ಆವರೇಜ್ ನಾವು ತೊಗೊಂಡ್ರೆ ಒಂದು ಏನು ಬರ್ತದೆ ನೋಡ್ರಿ, ಅಷ್ಟು ಪ್ಲೇಸಸ್ ಟೆಂಪ್ರೇಚರ್ ಆ್ಯಡ್ ಮಾಡಿ ಆವ್ರೇಜ್ ತೊಗೊಂಡು ಎಷ್ಟು ಬರುತ್ತಲ್ಲ, ದಾಟ್ ಆವ್ರೇಜ್ ಟೆಂಪ್ರೇಚರ್ ಈಸ್ ಇನ್ಕ್ರೀಸಿಂಗ್ ಇಯರ್ ಬೈ ಇಯರ್. ಪ್ರತಿ ವರ್ಷ ಹೆಚ್ಚಿಗೆ ಹಾಕೊಂಡು ಹೊಂಟೈತದ. ಇದ್ರಿ ಚಲೋನೋ ಕೆಟ್ಟೋ? ಯಾಕೆ ಶೆಕೆ ಹಾಕೈತಿ, ಎ ಸಿ ತೊಗೋಬೇಕಾಗತ್ತೆ, ಫ್ಯಾನ್ ನಡೆಯಂಗಿಲ್ಲ. ಎದಕ್ಕೆ ಹೇಳ್ರಿ, ವೈ ಗ್ಲೋಬಲ್ ವಾರ್ಮಿಂಗ್ ಈಸ್ ಡೇಂಜರಸ್? ಓಝೋನ್ ಅಲ್ಲ. ಹಾಂ ಈಗ ನಾರ್ತ್ ಪೋಲ್ ಸೌತ್ ಪೋಲ್ ಹಿಮಾಲಯ ಇವರೆಲ್ಲ ಎಲ್ಲೆಲ್ಲಿ ಸ್ನೋ ಬೆಳೆದೈತೆ ನೋಡ್ರಿ, ಐಸ್ ಗ್ಲೇಸಿಯರ್ಸ್ ಅಂತ ಇರ್ತಾವೆ. ಈಗ ಕಪ್ಪದ ಗುಡ್ಡ ನೋಡ್ರಿ ದೂರಿಂದ ಅಟ್ಲೀಸ್ಟ್, ಹಾಂ ಹಂಗೆ ಐಸಿನ ಗುಡ್ಡ ಇರ್ತಾವೆ, ಗ್ಲೇಸಿಯರ್ಸ್ ಇರ್ತಾವೆ. ಅದು ಗ್ಲೋಬಲ್ ವಾರ್ಮಿಂಗ್ ಹಾಕೋಂತ ಹೋದ್ರೆ ಐಸ್ ಮೆಲ್ಟ್ ಹಾಕೋ ಅಂತ ಹೋಗ್ತದೆ. ಮೆಲ್ಟ್ ಆದ್ರೆ ನೀರು ಹೆಚ್ಚಿಗೆ ಹಾಕೋಂತ ಹೋಗುತ್ತೆ. ಚಲೋ ಆತ್ ಬಿಡ್ರಿ ಸರ, ಗದಗ್ನೊಳಗೆ ಪ್ರಾಬ್ಲಮ್ ಐತಿ. ಅದು ಐಸ್ ಮೆಲ್ಟ್ ಆಗಿ ಭೀಷ್ಮ ಕೆರೆ ಒಳಗೆ ಬಂದ್ರೆ ಅಥವಾ ನಿಮ್ಮ ಮನೆಯಾಗಿ ನಡೆದಾಗ ಬಂದ್ರೆ ಚಲೋ. ಅದು ಐಸ್ ಮೆಲ್ಟ್ ಆಗಿ ಸಮುದ್ರದೊಳಗೆ ಸೇರ್ಕೊಂಡೈತಿ, ಸಮುದ್ರದ ನೀರು ಹೆಚ್ಚಿಗೆ ಹಾಕೊಂತ ಹೋಗುತ್ತೆ. ಆದ್ರೆ ಅಲ್ಲಿ ಸರ ಚಲೋ ಹಾಕ್ಬಿಡ್ರಿ, ಬೀಚ್ನೊಳಗೆ ಇನ್ನು ಸ್ವಲ್ಪ ಮಜಾ ಬರ್ತದೆ, ಇನ್ನು ಸ್ವಲ್ಪ ಹತ್ತತೆ ಬರ್ತಾವೆ ನಾವು ನೀರು. ಹಂಗಲ್ಲ ಅದು, ಅಲ್ಲೇ ನೀರು ಹೆಚ್ಚಿಗೆ ಹಾಕುವಂತ ಹೋದ್ರೆ, ಹಿಂಗೆ ಹಾಕುವಂತ ಹೋದ್ರೆ ವಿದಿನ್ ಫ್ಯೂ ಇಯರ್ಸ್ ಏನು ಹೇಳ್ತಾರೆ, ಲೈಕ್ ಹಿಂಗೆ ಹೇಳ್ತಾರೆ ನೋಡ್ರಿ, ಇಂಡಿಯಾ ಈಸ್ ಅ ಪೆನಿನ್ಸುಲಾ. ಕೇಳಿರಿ, ಇಂಡಿಯಾ ಈಸ್ ಅ ಪೆನಿನ್ಸುಲಾ ಬಿಕಾಸ್ ಇಟ್ ಈಸ್ ಕವರ್ಡ್ ಬೈ 3 sides ಆಫ್ ವಾಟರ್ ಆ್ಯಂಡ್ 1 side ಬೈ ಲ್ಯಾಂಡ್. ಹಾಂ ಗೊತ್ತಾಗ. ಸೊ ಪೆನಿನ್ಸುಲಾ ಅಂದರೆ 3 ಕಡೆ, ಪರ್ಟಿಕ್ಯುಲರ್ಲಿ ಸೌತ್ ಇಂಡಿಯಾ, ಇಟ್ ಈಸ್ ಸರೌಂಡೆಡ್ ಬೈ ವಾಟರ್ ಎವ್ರಿವೇರ್. ಅದಿಷ್ಟು ರೈಸ್ ಹಾಕುವಂತ ಬಂತಂದ್ರೆ ಲ್ಯಾಂಡ್ನ ದಾಟಿ ಮ್ಯಾಲೆ ಬರೋಕ್ಕೆ ಚಲೋ ಆಗ್ತೈತಿ, ಮುಳುಗು ಹೋಗ್ತಾವೆ ಇಷ್ಟು. ಇವು ಬಾಂಗ್ಲಾದೇಶನೊಳಗೆ ಲಾಸ್ಟ್ ಒಂದು 10-20 ಇಯರ್ಸ್ನೊಳಗೆ ಎಷ್ಟೋ ಹಂಡ್ರೆಡ್ ಸ್ಕ್ವೇರ್ ಕಿಲೋಮೀಟರ್ಸ್ನಷ್ಟು ಅವ್ರ ದೇಶ ಬೇ ಆಫ್ ಬೆಂಗಾಲ್ನೊಳಗೆ ಮುಳುಗಿ ಹೋಗೈತಿ. ಬೇ ಆಫ್ ಬೆಂಗಾಲ್ ಈಸ್ ಎನ್ಕ್ರೋಚಿಂಗ್ ಬಾಂಗ್ಲಾದೇಶ್ ಅಂತ ಒಂದು ದೇಶ ಐತಿ. ಆದ್ರೆ ಹಣೆ ಬಾರ. ಸೊ ಬಾಂಗ್ಲಾದೇಶ ಮುಳುಕೋ ಅಂತ ಹೊಂಟೈತಿ. ಈ ಸದ್ಯ ನಮಗೆ ಅಂತಾಪರೆ ಡೇಂಜರ್ ಅನ್ಸಂಗಿಲ್ಲ. ಬಟ್ ಗ್ಲೋಬಲ್ ವಾರ್ಮಿಂಗ್ ಹಂಗೆ ಇನ್ಕ್ರೀಸ್ ಹಾಕುವಂತ ಹೋತಂದ್ರೆ ಆಲ್ರೆಡಿ 70% ಆಫ್ ಅರ್ತ್ ಈಸ್ ಕವರ್ಡ್ ವಿತ್ ವಾಟರ್. ಅದು ಇನ್ಕ್ರೀಸ್ ಹಾಕುವಂತ ಹೋಗಿ ಲ್ಯಾಂಡ್ದ ಪರ್ಸೆಂಟೇಜ್ ಕಡಿಮೆ ಆಕೈತೆ. ಅವಾಗ ಏನು ಮಾಡ್ತೀರ ಅಂತ ಪ್ಲ್ಯಾನ್ ಮಾಡಕತ್ತಾರ ಅವ್ರು. ಅಷ್ಟು ಕಡೆ ನೀರು ಬಂದ್ಬಿಟ್ರೆ ನಾನು ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಕತ್ತ. ಒಳ್ಳೇದು, ನಮಗೂ ಹೇಳ್ರೆ. ಸೊ ಇದು ಗ್ಲೋಬಲ್ ವಾರ್ಮಿಂಗ್ ಯಾಕೆ ಆಗ್ತೈತೆ? ಅರ್ತ್ದ ಆವರೇಜ್ ಟೆಂಪರೇಚರ್, ವೈ ದ ಆವರೇಜ್ ಟೆಂಪರೇಚರ್ ಆಫ್ ಅರ್ತ್ ಈಸ್ ಇನ್ಕ್ರೀಸಿಂಗ್? ಹಾಂ, ಕಾರ್ಬನ್ ಡೈಆಕ್ಸೈಡ್ ಇನ್ಕ್ರೀಸ್ ಹಾಕೊಂಡು ಹೊಂಟೈತಿ, ಪೊಲ್ಯೂಷನ್ ಇನ್ಕ್ರೀಸ್ ಹಾಕೊಂಡು ಹೊಂಟೈತಿ, CO2 ಅಂದ್ರೆ ಅದಲ್ಲಿ. ಹಾಂ, ಸೊ ಪೊಲ್ಯೂಷನ್ ಇನ್ಕ್ರೀಸ್ ಹಾಕೊಂಡು ಹೊಂಟೈತಿ. ಆದ್ರೆ ಟೆಂಪ್ರೇಚರ್ ಯಾಕೆ ಇನ್ಕ್ರೀಸ್ ಆಗ್ಬೇಕು? ಸೊ ಡಿಫಾರೆಸ್ಟೇಷನ್ ಮಾಡಕತ್ತಿದ್ದಕ್ಕೆ ಟೆಂಪ್ರೇಚರ್ ಇನ್ಕ್ರೀಸ್ ಆಗತೈತಿ. ಹ್ಞೂ ರೀ. ಸೊ ಮೇನ್ ರೀಸನ್ ಗ್ಲೋಬಲ್ ವಾರ್ಮಿಂಗ್ ಆಗತ್ತಿದ್ದಕ್ಕೆ ಪೊಲ್ಯೂಷನ್, ಡಿಫಾರೆಸ್ಟೇಷನ್ ಎರಡು. ಪೊಲ್ಯೂಷನ್ ಆದಾಗ ಅಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ, ಕೇಳ್ತೀರಿ? ಹಾಂ, ಈಗ ಗ್ರೀನ್ ಹೌಸ್ ಎಫೆಕ್ಟಿಗೆ ಇದಕ್ಕೆ ಸಂಬಂಧ ಐತೆ, ನಾನು ಹೆಂಗೆ ಹೇಳತ್ತೀನಿ? ಹಾಂ, ಈಗ ಇದು ಅರ್ತ್ ಅಂತ ಅನ್ಕೋಬೇಕಾ? ಹಾಂ, ಇದು ಕಾಣಿಸಕತ್ತೈತೆ ಕ್ಯಾಮ್ರಾದಾಗ ಇದು 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 ಹಾಂ. ಸೊ ಈಗ ಇಲ್ಲಿ ಅಲ್ಲಿ ದೂರ ಒಂದು ಕಡೆ ಸೂರ್ಯ ಐತೆ ಅಂತ ಕೊರಿ. ಬಿಕಾಸ್ ಅರ್ತ್ನ ಇಷ್ಟು ದೊಡ್ಡ ಡ್ರಾ ಮಾಡಿನಂದ್ರೆ ಇದ್ರ ಬಾಜು ಸಣ್ಣ ಡ್ರಾ ಮಾಡ್ಬೇಕಂದ್ರೆ ಇಟ್ ವಿಲ್ ಟೇಕ್ ಸ್ಪೇಸ್. ಸೊ ಅದಕ್ಕಲ್ಲಿ ದೂರ ಸೂರ್ಯ ಅದನಂತ ಅನ್ಕೋರಿ. ಸೊ ಆ ಸನ್ಲೈಟ್ ಬಂದು ಅರ್ತಿಗೆ ಬಡ್ದು ಅರ್ತ್ ಏನು ಮಾಡತ್ತೆ ಗೊತ್ತನ? ಸನ್ಲೈಟ್ನೊಳಗೆ ಬಂದಂಥ ಹೀಟನ್ನ ಅಬ್ಸಾರ್ಬ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ವಾಪಸ್ ಎಮಿಟ್ ಮಾಡ್ತೈತಿ. ನಾವು ಮೊನ್ನೆ ಅದನ್ನು ಡಿಸ್ಕಸ್ ಮಾಡೀವಿ, ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಡಿಸ್ಕಸ್ ಮಾಡ್ಬೇಕಾರೆ. ಯಾವುದ ಬಾಡಿ ಅದ್ರ ಟೆಂಪ್ರೇಚರ್ 0 ಕೆಲ್ವಿನ್ಕಿಂತ ಜಾಸ್ತಿ ಇತ್ತಂದ್ರೆ ಅದು ತಾನು ಅಬ್ಸಾರ್ಬ್ ಮಾಡ್ಕೊಂಡಿದ್ದ ಹೀಟನ್ನ ವಾಪಸ್
ಎಮಿಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೈತಿ ಇನ್ಫ್ರಾರೆಡ್ ರೇಡಿಯೇಷನ್ಸ್ ವೇ ಒಳಗೆ. ಸಿಮಿಲರ್ಲಿ ಅರ್ತ್ದು ಟೆಂಪ್ರೇಚರ್ ಇನ್ಕ್ರೀಸ್ ಆಕೋಂತ ಹೊಂಟೈತಿ ಯಾಕೆ ಅಂತ ಹೇಳೋಕಿನ್ನ ಮೊದಲು ಅರ್ತ್ ಟೆಂಪ್ರೇಚರ್ ಇನ್ಕ್ರೀಸ್ ಯಾವಾಗ ಆಗ್ತಿದ್ದಿಲ್ಲ ಅಂದ್ರೆ ಲೈಟ್ ಬಂದು ಅರ್ತಿಗೆ ಬಡ್ದು ಇದು ಅಬ್ಸಾರ್ವ್ ಮಾಡಿಕೊಂಡು ವಾಪಸ್ ಅದನ್ನು ಎಮಿಟ್ ಮಾಡಿದ ಕೂಡ ಹೋಗ್ಬಿಡ್ಬೇಕದ ಅರ್ತ್ ಬಿಟ್ಟು. ಹೀಗೆ ಹೀಟ್ ಎಂಟರ್ ಆತ. ಒಂದು ಕೆಲಸ ಮಾಡು, ಹೇರ್ ಡ್ರೈಯರ್ ಇರ್ತೈತೆ ನೋಡ್ರಿ, ಅದರೊಳಗೆ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ಕೊಂಡು ಹಾಟ್ ಏರ್ ಬರೋ ಹಂಗೂ ಮಾಡ್ಬೋದಲ್ಲ. ಹಂಗೆ ನಾವೀಗೇನು ಮಾಡೋಣ, ಇಲ್ಲಿ ಕಿಟಕಿ ಐತಲ್ಲ, ಇಲ್ಲೊಂದು ದೊಡ್ಡ ಕಿಟಕಿ ಹಾಕಿಸಿ ಒಂದು 15-20 ಮಂದಿ ಬಂದು ಒಮ್ಮೆ ಅದು ಹೇರ್ ಡ್ರೈಯರ್ದು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿ ಆ ಕಡೆಯಿಂದ ಗಾಳಿ ಬಿಡಾಕತ್ತಾರ. ಈಗ ಎಷ್ಟು ಹೀಟ್ ಎಂಟರ್ ಆತಲ್ಲ, ಈ ಕಡೆನೂ ಅಷ್ಟು ಕಿಟಕಿ ಓಪನ್ ಮಾಡಿ ಅದು ಹೊರಗೆ ಹೋಗು ಹಂಗೆ ನಾವು ಮಾಡಿಬಿಟ್ವಿ ಅಂದರೆ ದೇರ್ ವಿಲ್ ಬಿ ನೋ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಆಫ್ ದ ರೂಮ್. ಟೆಂಪ್ರರಿಲಿ ಅನ್ಸುತ್ತೆ ಒಂದು ಸ್ವಲ್ಪ ಹೊತ್ತು, ಅಷ್ಟು ಬಂದು ಹಿಂಗೆ ಫಾಸ್ಟ್ ಹೊಂಟ್ಬಿಡುತ್ತೆ ಅಂದರೆ ಏನು ಸಿಗ್ನಿಫಿಕೆಂಟ್ ಚೇಂಜಸ್ ಇರಂಗಿಲ್ಲ. ಹಂಗೆ ಸೂರ್ಯನ ಬೆಳಕು ಬಂದು ಅರ್ತಿಗೆ ಬಡ್ದು ಏನಾಗಬೇಕಂದ್ರೆ ಇದು ಇನ್ ಸಿಂಪಲ್ ಟರ್ಮ್ಸ್ ಹೇಳ್ಬೇಕಂದ್ರೆ ಹಿಂಗೆ ಇದಾಗಿ ಹೋಗ್ಬಿಡ್ಬೇಕು, ಅವು ಎಮಿಟ್ ಆಗ್ಬೇಕು, ರಿಫ್ಲೆಕ್ಟ್ ಆಗಿ ಹೋಗ್ಬಿಡ್ಬೇಕು, ಹಿಂಗೆ ಬಂದು ಬಡ್ದು ವಾಪಸ್ ಹೋಗ್ಬೇಕು. ಅರ್ತ್ನೊಳಗೆ ಎಂಟರ್ ಆಗಿ ಸೂರ್ಯನಿಂದ ಬಂದಂಥ ಲೈಟ್ ಅರ್ತ್ಸ್ ಅಟ್ಮಾಸ್ಫಿಯರ್ ಅಂತ ಇರ್ತೈತಿ. ಅರ್ತ್ದ ಮೇಲೆ 800 ಕಿಲೋಮೀಟರ್ ತನಕ ಅರ್ತ್ಸ್ ಅಟ್ಮಾಸ್ಫಿಯರ್ ಐತಿ. ಬೇರೆ ಬೇರೆ ಲೇಯರ್ನೊಳಗೆ ಏರ್ ಮಾಲಿಕ್ಯೂಲ್ಸ್ ಇರ್ತಾವೆ. ಸೊ ಸನ್ಲೈಟ್ ಬಂದು ಆ ಅರ್ತ್ಸ್ ಅಟ್ಮಾಸ್ಫಿಯರ್ನಾಗ ಬಂದು ಅರ್ತ್ದ ಸರ್ಫೇಸ್ ಹತ್ರ ಬರಕತ್ ಕೂಡ ಜಗ್ ಪೊಲ್ಯೂಷನ್ ಮಾಡಿರ್ತೀವಲ್ಲ ನಾವು, ಆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಸುಳ್ಗಾಡ್ ಎಲ್ಲ ಗ್ಯಾಸಸ್ ಇರ್ತಾವಿಲ್ಲ. ಆ ಗ್ಯಾಸಸ್ನೊಳಗೆ ಎಲ್ಲ ಕಡೆ ಪಾಸ್ ಆಗಿ ಬರ್ತೈತಿ. ಪಾಸ್ ಆಗಿ ಬಂದು ಅರ್ತಿಗೆ ಬಡ್ದು ವಾಪಸ್ ಹೋಗ್ಬೇಕಾರೆ ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸಸ್ ಇರ್ತಾವಲ್ಲ, ಇವು ಅರ್ತಿಗೆ ಬಡದು ವಾಪಸ್ ಹೋಗುವಂಥ ಸನ್ಲೈಟನ್ನ ಟ್ರ್ಯಾಪ್ ಮಾಡ್ಕೊಂಡು ಕುಂತ್ಬಿಡ್ತಾವೆ. ವಾಪಸ್ ಹೊರಗೆ ಹೋಗಕ್ಕೆ ಬಿಡಂಗಿಲ್ಲ, ಹಿಂಗೆ ಮಾಡಂಗಿಲ್ಲ. ಅವು ಹಿಂಗೆ ಬರ್ಬೇಕಾರೆ ಅಬ್ಸರ್ವ್ ಮಾಡ್ಕೊಳಂಗಿಲ್ಲ. ಯಾಕಂತ ಹೇಳಿದ್ರೆ ನನಗೆ ರೀಸನ್ ಐತೆ. ಹ್ಞೂ ಅನ್ರಿ, ಏನು ಹೇಳಾಕತ್ತೇನ ಅಂದ್ರೆ ಅರ್ತ್ ಸುತ್ತಲ ಅರ್ತ್ಸ್ ಅಟ್ಮಾಸ್ಫಿಯರ್ನೊಳಗೆ ಪೊಲ್ಯೂಟೆಡ್ ಗ್ಯಾಸಸ್ ಏನು ನಾವು ಜಗ್ಗಷ್ಟು ಗಾಡಿ ಓಡಿಸಿ ಸುಡುಗಾಡು ಮಾಡಿ ಇಂಡಸ್ಟ್ರೀಸ್ ಎಲ್ಲದಿಂದ ಆ ಗ್ಯಾಸ್ ರಿಲೀಸ್ ಮಾಡಿವಲ್ಲ, ಅದು ಭಾಳಷ್ಟು ಅಮೌಂಟ್ನೊಳಗೆ ಐತಿ. ಸನ್ಲೈಟ್ ಎಂಟರ್ ಅಂತೂ ಆತು ಅರ್ತ್ಗೆ, ಸರ್ಫೇಸಿಗೆ ಬಂದು ಬಡಿತು, ರಿಫ್ಲೆಕ್ಟ್ ಆಗಿ ಹೋಗ್ಕೇನಿ ಅಂತ ಹೋಗೋದ್ರೊಳಗೆ ತಡಿಲೆ ಅಂತ ಹೇಳಿ ಇವು ಗ್ಯಾಸಸ್ ಹಿಡ್ಕೊಂಡು ಕುಂತ್ಬಿಡ್ತಾವ ಅವನ್ನ. ಈಗ ಅವು ಹಿಡ್ಕೊಂಡು ಹೀಟನ್ನ ಹೊರಗೆ ಹೋಗಕ್ಕೆ ಬಿಡವಲ್ಲು, ತಾವ ಹಿಡ್ಕೊಂಡು ಕುಂತ್ಬಿಟ್ಟಾವ ಅಂದ್ರೆ ಆಬ್ವಿಯಸ್ಲಿ ಆ ಪೊಲ್ಯೂಟೆಡ್ ಗ್ಯಾಸಸ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಹೀಟನ್ನು ಹೊರಗೆ ಹೋಗಕ್ಕೆ ಬಿಡವಲ್ಲ, ಹಿಡ್ಕೊಂಡು ಕೊಡಕತ್ತಾವ. ಆ್ಯಂಡ್ ಆ ಪೊಲ್ಯೂಟೆಡ್ ಗ್ಯಾಸಸ್ ಎಲ್ಲಿರ್ತಾವ್ರಿ? ಮೂನ್ಯಾಗ ಇರ್ತಾವಲ್ರಿ, ಮಾರ್ಚ್ನಾಗ ಇರ್ತಾವಲ್ರಿ, ಅರ್ತ್ನೊಳಗೆ ಇರ್ತಾವನ್ರಿ. ಅರ್ತ್ನೊಳಗೆ ಇರ್ತಾವೆ. ಆ ಪೊಲ್ಯೂಟೆಡ್ ಗ್ಯಾಸಸ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗೈತಿ ಅಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಆ್ಯಡ್ ಟು ದ ಟೆಂಪ್ರೇಚರ್ ಆಫ್ ಅರ್ತ್. ಸೊ ಅದಕ್ಕೆ ಗ್ಲೋಬಲ್ ವಾರ್ಮಿಂಗ್ ಹಾಕುವಂತ ಹೊಂಟೈತಿ. ಹಾಂ, ಈಗ ಏನಾಗ್ತೈತಿ ಇಲ್ಲ ಅಂತ ಹೇಳ್ತೀನಿ, ಕೇಳ್ತೀರಿ? ಇದು ಏನು ವೇವ್? ಈಗ ಇದಕ್ಕೆ ಏನಂತ ಕರೀತಾರ? ಆಂಪ್ಲಿಟ್ಯೂಡ್ ಆತ. ಇದಕ್ಕೆ ಈ ಪಾಯಿಂಟಿಗೆ ಏನು ಕರೀತಾರ? ಕ್ರಸ್ಟ್ ಅಂತ ಕರೀತಾರೆ. ಇವಕ್ಕೆ ಟ್ರಫ್ ಅಂತ ಕರೀತಾರ. ಕೇಳಿರಿ? ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕಾನ್ಸಿಕ್ಯೂಟಿವ್ ಕ್ರಸ್ಟ್ ಈಸ್ ಕಾಲ್ಡ್ ವೇವ್ ಲೆಂತ್. ಗೊತ್ತಿದೆ? ಹಾಂ, ಈಗ ಈ ಸನ್ಲೈಟ್ ಏನು ಮ್ಯಾಲಿಂದ ಬರುತ್ತಲ್ಲ, ಅರ್ತ್ನಿಂದ ಬರಬೇಕಾರೆ ಕಡಿಮೆ ವೇವ್ ಲೆಂತ್ ಬಂತಂತ ಅನ್ಕೊಳ್ಳೋಣ. ಕಡಿಮೆ ವೇವ್ ಲೆಂತ್ ಲೈಟ್ ಬಂದಾಗ ಆ ಗ್ಯಾಸಸ್ಸಿಗೆ ಕಡಿಮೆ ವೇವ್ ಲೆಂತ್ ಲೈಟನ್ನು ಅಬ್ಸಾರ್ವ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇರಂಗಿಲ್ಲ. ಅದ್ರಾಗ ಹಾಶ್ ಬಂದ್ಬಿಡ್ತಾವ ಅವು ಲೈಟ್. ಅದು ಬಡಿದು ಅರ್ತ್ ಅದನ್ನು ಅಬ್ಸಾರ್ವ್ ಮಾಡಿಕೊಂಡು ವಾಪಸ್ ಎಮಿಟ್ ಮಾಡ್ಬೇಕಾರೆ ಲಾರ್ಜರ್ ವೇವ್ ಲೆಂತ್ ಲೈಟನ್ನು ಎಮಿಟ್ ಮಾಡ್ತೈತೆ. ಲೈಟ್ ಅಂದ್ರೆ ಹೀಟ್ ಇನ್ ದ ಫಾರ್ಮ್ ಆಫ್ ಹೀಟ್, ರೇಡಿಯೇಷನ್ಸ್ ಅರ್ತಿಗೆ ಬಂದು ಬಡದ. ಓಕೆ, ಹಿಂಗೆ ಮಾಡೋಣ. ಓಕೆ, ಇದನ್ನ ಒಂದು ಹಂತಕ್ಕೆ ಮುಗಿಸಿ ಗ್ರೀನ್ ಹೌಸ್ ಎಫೆಕ್ಟೆಡ್ ಬರ್ತೀನಿ. ಸೊ ಇದು ಸನ್ಲೈಟ್ ಒಳಗೆ ಬಂತ ಬರಬೇಕಾದ್ರೆ ವೇವ್ ಲೆಂತ್ ಕಡಿಮೆ ಇರ್ತೈತೆ. ಸೊ ವೇವ್ ಲೆಂತ್ ಕಡಿಮೆ ಇದ್ದಾಗ ಆ ಪೊಲ್ಯೂಟೆಡ್ ಗ್ಯಾಸಸ್ ದೇ ಕೆನಾಟ್ ಟ್ರ್ಯಾಪ್ ದ್ಯಾಟ್ ಸನ್ಲೈಟ್, ಅರ್ತಿಗೆ ಬಿಟ್ಬಿಡ್ತಾವೆ. ಬಂದು ಅರ್ತಿಗೆ ಬಡ್ದು ಅರ್ತ್ ಅಬ್ಸಾರ್ವ್ ಮಾಡ್ಕೊಂಡು ವಾಪಸ್ ಎಮಿಟ್ ಮಾಡ್ತೈತಲ್ಲ, ಅದು ಹೋಗಬೇಕಾದ್ರೆ ವೇವ್ ಲೆಂತ್ ಅದರದ್ದು
ಜಾಸ್ತಿ ಆಗಿದೆ. ಆ ಜಾಸ್ತಿ ಆಗಿದ್ದು ವೇವ್ ಲೆಂತನ್ನು ಅಬ್ಸಾರ್ಬ್ ಮಾಡ್ಕೊಂಡು ಇಟ್ಕೊಂಡು ಕುಂತು ಬಿಡ್ತಾವೆ ಪೊಲ್ಯೂಟೆಡ್ ಗ್ಯಾಸಸ್. ಸೊ ಹೀಗಾಗಿ ದ ಟೆಂಪರೇಚರ್ ಆಫ್ ಅರ್ತ್ ಇನ್ಕ್ರೀಸಸ್. ಸೊ ಇದೇನು ಕನ್ಸೆಪ್ಟ್ ಐತಲ್ಲ, ಇಸ್ ಇಟ್ ಗುಡ್ ಫಾರ್ ಅರ್ತ್ ಆರ್ ಬ್ಯಾಡ್ ಫಾರ್ ಅರ್ತ್? ಬ್ಯಾಡ್ ಫಾರ್ ಅರ್ತ್. ಮಜಾ ಏನಂದ್ರೆ ಇದ ಕನ್ಸೆಪ್ಟನ್ನು ಗ್ರೀನ್ ಹೌಸ್ ಎಫೆಕ್ಟ್ನೊಳಗೆ ಪಾಸಿಟಿವ್ ಆಗಿ ಯೂಸ್ ಮಾಡ್ತಾರೆ, ಚಲೋ ರೀತಿಯಿಂದ ಯೂಸ್ ಮಾಡ್ತಾರೆ. ಹೆಂಗೆ ಅಂತ ಹೇಳ್ತೀನಿ, ಒಂದಿಷ್ಟು ಪ್ಲ್ಯಾಂಟ್ಸ್ ಇರ್ತಾವೆ, ಒಂದಿಷ್ಟು ಆ ಪ್ಲ್ಯಾಂಟ್ಸ್ಗೆ ಕಂಟಿನ್ಯೂಸ್ ಆಗಿ ಹ್ಯೂಮಿಡಿಟಿ ಮತ್ತು ಟೆಂಪ್ರೇಚರ್ ಎರಡು ಜಾಸ್ತಿ ಇರ್ಬೇಕು, ಅಂದ್ರಷ್ಟೇ ಬೆಳಿತಾವೆ. ಏನೇನು ಜಾಸ್ತಿ ಇರ್ಬೇಕು? ಟೆಂಪ್ರೇಚರ್ ಅಂದ್ರೆ ಈಸಿಲಿ ಗೊತ್ತಾಗುತ್ತೆ. ಹ್ಯೂಮಿಡಿಟಿ ಅಂದ್ರೆ ಮಾಯಿಶ್ಚರ್ ಕಂಟೆಂಟ್. ಈಗ ಹಂಗೆ ಅಂತಿರ್ತಾರೆ ನೋಡ್ರಿ, ಭಾಳ ಮಾಡಾದಾಗ ಕರ್ರಗೆ ಮಾಡಾಗ್ಯಾವ್ರಿ, ಮಳೆ ಹೊಡಿತೈತಿ, ಇಂಥ ಶೆಕೆ ಐತೆ ನೋಡಿ, ಎಂಥ ಝಳ ಐತೆ ನೋಡ. ಇವತ್ತು ಶೆಕೆ ಬೇರೆ, ಝಳ ಬೇರೆ, ಗೊತ್ತಾ ನಿಮಗೆ? ಇವೆರಡು ಶಬ್ದ ಕೇಳಿರಿ. ಈಗ ಕಂಪ್ಲೀಟ್ಲಿ ಕ್ಲಿಯರ್ ಸ್ಕೈ ಐತಂತ ಅನ್ಕೊಂಡು, ಆ ಕಂಪ್ಲೀಟ್ ಕ್ಲಿಯರ್ ಸ್ಕೈನೊಳಗೆ ಸೂರ್ಯನ ಬೆಳಕು ಬಂದು ಏನು ಹೀಟ್ ಜಾಸ್ತಿ ಆಗ್ತದಲ್ಲ ಅದು ಬೇರೆ. ಸನ್ ಎಲ್ಲೂ ಕಾಣಿಸವಲ್ಲ, ಸೂರ್ಯ ಕಾಣಿಸವಲ್ಲ, ಕಂಪ್ಲೀಟ್ಲಿ ದ ಅಟ್ಮಾಸ್ಫಿಯರ್ ಈಸ್ ಕವರ್ಡ್ ವಿತ್ ಕ್ಲೌಡ್ಸ್, ಅಂದ್ರೂ ಶೆಕೆ ಆಗ್ತದೆ ನೋಡ್ರಿ. ಹಾಂ, ಮಳೆ ಬರೋಕ್ಕಿಂತ ಮೊದ್ಲು ಅದಕ್ಕೆ ಝಳ ಅಂತಾರೆ. ಆ ಮಳೆ ಬರೋಕ್ಕಿಂತ ಮೊದ್ಲು ಹ್ಯೂಮಿಡಿಟಿ ಜಾಸ್ತಿ ಇರ್ತೈತಿ, ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಇರ್ತದೆ ಅರ್ತ್ಸ್ ಅಟ್ಮಾಸ್ಫಿಯರ್. ಸೊ ನೀವು ಇದನ್ನು ನೋಡಿದ್ರೆ ಅಟ್ಲೀಸ್ಟ್ ಕ್ರಿಕೆಟ್ನೊಳಗೆ ಪಿಚ್ ರಿಪೋರ್ಟ್ ಮಾಡ್ಬೇಕಾರೆ ಅದ್ರ ಜೋಡಿ ವೆದರ್ ಫೋರ್ಕಾಸ್ಟಿಂಗು ಹೇಳ್ತಾರೆ. ಟೆಂಪ್ರೇಚರ್, ಹ್ಯೂಮಿಡಿಟಿ ಮತ್ತು ಮಳೆ ಆಗುವ ಸಂಭಾವನೆ ಎಷ್ಟೈತಿ. ಹ್ಯೂಮಿಡಿಟಿ ಜಾಸ್ತಿ ಇದ್ರೆ ಮಳೆ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ಸೊ ದೇರ್ ಆರ್ ಸಮ್ ಪ್ಲಾಂಟ್ಸ್ ವಿಚ್ ರಿಕ್ವೈರ್ ಕಾನ್ಸ್ಟೆಂಟ್ ಆಗಿ ಹೈಯರ್ ಟೆಂಪ್ರೇಚರ್ ಮತ್ತು ಹೈಯರ್ ಹ್ಯೂಮಿಡಿಟಿ ಇದ್ರೆ ಆ ಪ್ಲಾಂಟ್ಸ್ ಚಲೋ ಬೆಳಿತಾವೆ. ಹ್ಞೂ ರೀ. ಅದಕ್ಕೆ ಏನು ಮಾಡ್ತಾರೆ, ಒಂದು ಗ್ಲಾಸಿಂದು ಮನೆ ಕಟ್ತಾರೆ, ಗ್ಲಾಸ್ ಹೌಸ್. ಹಾಂ, ಮಾಡಿ ಆ ಗ್ಲಾಸ್ ಎಂಥ ಗ್ಲಾಸ್ ಹಾಕ್ತಾರೆ ರೂಫ್ನೊಳಗಂದ್ರೆ ಸನ್ಲೈಟ್ ಅನ್ನೋದು ಹಿಂಗೆ ಬರ್ಬೇಕಾರೆ ಒಳಗೆ ಬಿಟ್ಕೊಂಡ್ಬಿಡ್ತೈತಿ. ದ ಸನ್ಲೈಟ್ ವಿಲ್ ಪಾಸ್ ಥ್ರೂ ದ ಗ್ಲಾಸ್. ಸ್ಟಾರ್ಟಿಂಗ್ ವೇವ್ ಲೆಂತ್ ಕಡಿಮೆ ಇರುತ್ತೆ, ಒಳಗೆ ಹೋಗಿ ಆ ಪ್ಲ್ಯಾಂಟ್ಸ್ ಇರ್ತಾವಲ್ಲ ಕೆಳಗೆ, ಅವು ಆ ಸನ್ಲೈಟನ್ನು ಅಬ್ಸಾರ್ಬ್ ಮಾಡ್ಕೊಂಡು ಎಮಿಟ್ ಮಾಡ್ತಾವೆ. ಆ ಎಮಿಟ್ ಮಾಡಿದಾಗ ವೇವ್ ಲೆಂತ್ ಅದರದ್ದು ಜಾಸ್ತಿ ಆಗಿರುತ್ತೆ. ಸೊ ಸನ್ಲೈಟ್ ಬರುಬೇಕಾರೆ ಇದು ಸಣ್ಣ ಇಲ್ಲ ಒಂದು ಗ್ಲಾಸ್ ಹೌಸ್ ಕಟ್ಟಿವೆ, ಸನ್ಲೈಟ್ ಹಿಂಗೆ ಬರ್ಬೇಕಾರೆ ಆ ಗ್ಲಾಸ್ನೊಳಗೆ ಆ ಗ್ಲಾಸ್ ಇಲ್ಲೇ ಇಲ್ಲ ಅಂದ್ರೆ ಗತ್ತೆ ಹಿಂಗೆ ಹೋಗ್ಬಿಡ್ತೈತಿ, ಕೇಹು ಅಂತ ಹಿಂಗೆ ಒಳಗೆ ಹೋಗ್ಬಿಡ್ತೈತಿ. ಒಳಗೆ ಹೋಗಿ ಆ ಪ್ಲ್ಯಾಂಟ್ಸು ಮತ್ತು ಅಲ್ಲಿ ಹಾಕಿದ ಸಾಯಿಲು ಅದನ್ನು ಅಬ್ಸಾರ್ಬ್ ಮಾಡ್ಕೊಂಡು ಅದು ಎಮಿಟ್ ಮಾಡಿದ ತಕ್ಷಣ ವಾಪಸ್ ಹೋಗೋಣಪ್ಪ ಅಂತ ಹಿಂಗೆ ಹೋಗ್ತಿರ್ತಾವೆ, ರೇಡಿಯೇಷನ್ಸ್ ದಗ್ಗಂದು ಬಿಡ್ತಿದ್ವಿ. ಹಾಂ, ಯಾಕೋ ಅಂತ ಕೇಳ್ತಾವೆ ಗ್ಲಾಸಿಗೆ. ನಾವು ಬಿಡಂಗಿಲ್ಲ, ನಿಮ್ಮದು ವೇವ್ ಲೆಂತ್ ಜಾಸ್ತಿ ಆಗೈತಿ, ಇಷ್ಟು ವೇವ್ ಲೆಂತ್ದು ನಾವು ಪಾಸ್ ಆಗಕ್ಕೆ ಬಿಡಂಗಿಲ್ಲ, ಕಡಿಮೆ ವೇವ್ ಲೆಂತ್ ಬಿಡ್ತೀವಿ, ಅಂತಿರ್ತದೆ. ಸೊ ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್ ಅಂದ್ರೆ ಹೀಟ್ ಎಂಟರ್ ಅಂತೂ ಆಗ್ತೈತೆ, ಲೈಟ್ ಎಂಟರ್ ಅಂತೂ ಆಗ್ತೈತಿ, ಇಟ್ ಈಸ್ ನಾಟ್ ಏಬಲ್ ಟು ಗೋ ಔಟ್. ಬಿಕಾಸ್ ಆಫ್ ದ್ಯಾಟ್ ಆ ಗ್ಲಾಸ್ ಹೌಸ್ ಒಳಗೆ ಟೆಂಪರೇಚರ್ ಜಾಸ್ತಿ ಹಾಕೊಂತ ಹೋಗ್ತೈತಿ, ವಿಚ್ ಈಸ್ ಕಂಡ್ಯೂಸಿವ್ ಫಾರ್ ದ ಗ್ರೋತ್ ಆಫ್ ದೋಸ್ ಪ್ಲಾಂಟ್ಸ್. ಆ ಪ್ಲಾಂಟ್ಸ್ ಬೆಳೆಯೋಕೆ ಹೆಲ್ಪ್ ಆಗ್ತೈತಿ. ಅದಕ್ಕೆ ಗ್ರೀನ್ ಹೌಸ್ ಅಂತ ಕರೀತಾರ. ಅದಕ್ಕೆ ಓದೋಣ ಏನು ಕೊಟ್ಟಾರಂತ. The greenhouse effect refers to circumstances where the short wavelengths of visible light from the sun pass through transparent medium and are absorbed, but the longer wavelengths of the infrared radiation from the heated objects are unable to pass through that medium. Okay, ಏನು ಹೇಳಾಗತ್ತಾರೆ ಗೊತ್ತಾ ನೋಡಿ. ನಿಮ್ಮ ಕ್ಲಾಸ್ನ ಇದನ್ನು ಡಿಸ್ಕಸ್ ಮಾಡಿದ್ವಿ ನಾವು, ರೇಡಿಯೋ, ಮೈಕ್ರೋ, ಇನ್ಫ್ರಾರೆಡ್, ವಿಸಿಬಲ್ ಲೈಟ್, ಅಲ್ಟ್ರಾ ವೈಲೆಟ್, ಎಕ್ಸ್ ರೇಸ್, ಗಾಮಾ ರೇ. ಸೊ ಈಗ ರೇಡಿಯೋದಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ವೇವ್ ಲೆಂತ್ ಡಿಕ್ರೀಸ್ ಹಾಕ್ಕೊಂತ ಹೋಗ್ತೈತೆ, ಇನ್ಕ್ರೀಸ್ ಹಾಕ್ಕೊಂತ ಹೋಗ್ತೈತೆ. ಏನಾಗುತ್ತೆ ಹೇಳಿ. ರೇಡಿಯೋ ಹ್ಯಾಸ್ ಹೈಯೆಸ್ಟ್ ವೇವ್ ಲೆಂತ್. ಇದನ್ನ ಟ್ರಿಕ್ಕು ಹೇಳಿದ್ನಿ ಅನ್ಸುತ್ತೆ ನಾನು ನನ್ನ ಹಣೆ ಬಾರಕ್ಕೆ. ಹಿಂಗೆ ಮಾಡಿ ಹಿಂಗೆ ಬರ್ದಿದ್ದೆ ನಾನು. ಇನ್ನೇನು ಮಾಡ್ಬೇಕು ನಾನು.
ಸರ್ ನಮ್ಮ ಮೈಯಾಗ ಹೊಕ್ಕ ನೀವು ಆನ್ಸರ್ ಮಾಡಿಸ್ಬೇಕು, ಎಕ್ಸಾಮು ನೀವು ಬರಿಬೇಕು. ಓಕೆ ಇರಲಿ. ಸೊ ರೇಡಿಯೋ ವೇವ್ಸ್ರದ್ದು ವೇವ್ ಲೆಂತ್ ಹೈಯೆಸ್ಟ್. ನೆಕ್ಸ್ಟ್ ಬರ್ತೈತಿ ಮೈಕ್ರೋವೇವ್, ಸ್ವಲ್ಪ ವೇವ್ ಲೆಂತ್ ಕಡಿಮೆ. ಅದ್ರ ನೆಕ್ಸ್ಟ್ ಬರುತ್ತೆ ಇನ್ಫ್ರಾರೆಡ್ ರೇಸ್, ಅದಕ್ಕಿಂತ ಒಂದು ಸ್ವಲ್ಪ ವೇವ್ ಲೆಂತ್ ಕಡಿಮೆ. ಅದಾದ್ಮೇಲೆ ಬರ್ತೈತಿ ವಿಸಿಬಲ್ ಲೈಟ್, ಅದಕ್ಕಿಂತ ವೇವ್ ಲೆಂತ್ ಕಡಿಮೆ. ಸೊ ಹಂಗಾರೆ ಹೇಳ್ರಿ, ವಿಸಿಬಲ್ ಲೈಟ್ ಮತ್ತು ಇನ್ಫ್ರಾರೆಡ್ ರೇಡಿಯೇಷನ್ಸ್ ಒಳಗೆ ಯಾವ್ದ್ರ ವೇವ್ ಲೆಂತ್ ಜಾಸ್ತಿ? ಇನ್ಫ್ರಾರೆಡ್. ಹೌದು. ಹಾಂ, ಈಗ ಏನಾಗತ್ತಂತಂತಂದು ಹೇಳ್ತೀನಿ ನೋಡ. ಇಲ್ಲೇ ಒಂದು ನಾವು ಹಿಂಗೆ ಗ್ಲಾಸ್ ಹೌಸ್ ಕನ್ಸ್ಟ್ರಕ್ಟ್ ಮಾಡಿವ ಸರ್, ಇದು ನೇಚರ್ ಡ್ರಾಯಿಂಗ್ ಆತ್ ಸರ್ ಅಂತ ಅನ್ಕೊಂಡು ಕೊಡ್ಬಾರ್ದ. ಸೊ ಇಲ್ಲೇ ಸನ್ಲೈಟ್ ಬಂತ, ಇಲ್ಲಿ ಗ್ಲಾಸ್ನೊಳಗೆ ಪಾಸ್ ಆಗ್ತೈತೇನು? ಇಲ್ಲ, ಆಗುತ್ತೆ. ಎಂತ ನಾವು ಗ್ಲಾಸ್ ಹಾಕಿವಿ ಅಂದ್ರೆ ಇಟ್ ಅಲೌಸ್ ವಿಸಿಬಲ್ ಲೈಟ್ ಟು ಪಾಸ್ ಥ್ರೂ. ಕಡಿಮೆ ವೇವ್ ಲೆಂತ್ ಯಾವಿರ್ತಾವಲ್ಲ ಅವನ್ನ ಪಾಸ್ ಆಗಕ್ಕೆ ಬಿಡ್ತೈತಿ. ಬಂದ ಮೇಲೆ ಇಲ್ಲಿ ಒಳಗೆ ಎಂಟ್ರ್ ಆತ, ಇಲ್ಲೇ ಸಾಯಿಲ್ ಇರ್ತೈತಿ ಮತ್ತು ಪ್ಲಾಂಟ್ಸ್ ಡ್ರಾ ಮಾಡ್ಕೊಂಡು ಕೊಡೋಂಗ. ಅಲ್ಲಿ ಪ್ಲಾಂಟ್ಸ್ ಇರ್ತಾವೆ, ಆ ಪ್ಲಾಂಟ್ಸು ಸಾಯಿಲ್ ಆ ಲೈಟನ್ನ ಅಬ್ಸಾರ್ವ್ ಮಾಡ್ಕೊಂಡು ವಾಪಸ್ ಎಮಿಟ್ ಮಾಡಿದ ತಕ್ಷಣ ವಾಪಸ್ ಏನು ಎಮಿಟ್ ಆದ ಕೂಡಲಿ ಇವು ಹಿಂಗೆ ಹೋಗ್ತಿರ್ತಾವಲ್ಲ, ಈಗ ಅವುಗಳ ವೇವ್ ಲೆಂತ್ ಹೆಚ್ಚಿಗೆ ಆಗುತ್ತೆ. ಬಿಕಾಸ್ ಆ ಪ್ಲಾಂಟ್ಸ್ಗಳಿಗೆ ಏನು ಕೆಪಾಸಿಟಿ ಇರುತ್ತಂದ್ರೆ ವಿಸಿಬಲ್ ಲೈಟನ್ನಂತೂ ಅವು ಅಬ್ಸಾರ್ವ್ ಮಾಡ್ಕೊತಾವೆ, ಟೆಂಪ್ರೇಚರ್ ತಮ್ಮದು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊತಾವೆ. ವಾಪಸ್ ಎಮಿಟ್ ಮಾಡ್ಬೇಕಾದ್ರೆ ದೇ ಡು ನಾಟ್ ಎಮಿಟ್ ವಿಸಿಬಲ್ ಲೈಟ್, ದೇ ಎಮಿಟ್ infrared rays. Those infrared rays, they have higher wavelength, so because of that they cannot pass through the glass. This is called greenhouse effect. ಹಿಂಗ ಆಗೋದ್ರಿಂದ ಚಲೋ ಆತ ಕೆಟ್ಟ ಆತ? ಏನು ಚಲೋ? ಪ್ಲಾಂಟ್ಸ್ ಗ್ರೋ ಆಗ್ತಾವ. ಅದ ನೀವು ಇದ್ರದ್ದು ರೂಫ್ ತೆಗೆದು ನಾರ್ಮಲ್ ಕ್ಲೈಮೆಟಿಕ್ ಕಂಡೀಷನ್ಸ್ನೊಳಗೆ ಅದನ್ನ ಇಟ್ರೆ ಅವು ಸತ್ತು ಹೋಗ್ತಾವೆ. ಸಪೋಸ್ ನೀವು ಯಾವ ಊರಿನೊಳಗೆ ಅದಿರಲ್ಲ, ಗದಗಲ್ಲ, ಈ ಯಾವ ಊರಿನೊಳಗೆ ಅದಿರಲ್ಲ, ಅಲ್ಲಿ ಕೂಲ್ ಕ್ಲೈಮೇಟ್ ಐತೆ, ಬಟ್ ಯು ವಾಂಟ್ ಟು ಗ್ರೋ ಪ್ಲಾಂಟ್ಸ್ ವಿಚ್ ಗ್ರೋ ಆಟ್ ಹೈಯರ್ ಟೆಂಪರೇಚರ್ ಆ್ಯಂಡ್ ಹೈಯರ್ ಹ್ಯೂಮಿಡಿಟಿ ಕಂಡೀಷನ್ಸ್, ಪರ್ಟಿಕ್ಯುಲರ್ಲಿ ಹೈಯರ್ ಟೆಂಪರೇಚರ್. ಅವಾಗ ನಾವು ಹಿಂಗೆ ವ್ಯವಸ್ಥೆ ಮಾಡ್ಕೋಬೋದು. ಅಲ್ಲಿ ಸುತ್ತಲಿನ ವಾತಾವರಣದಲ್ಲಿ ಟೆಂಪ್ರೇಚರ್ ಕಡಿಮೆ ಇದ್ದರೂ ಕೂಡ ನಮ್ಮ ಗ್ಲಾಸ್ ಹೌಸಿನ ಒಳಗಡೆ ಟೆಂಪ್ರೇಚರ್ ಜಾಸ್ತಿ ಇರೋ ಹಂಗೆ ನಾವು ನೋಡ್ಕೋಬಹುದು. ಅದನ್ನು ಅವರು ಇಷ್ಟ ತನಕ ನಾ ಹೇಳಿದ್ದನ್ನು ಇಂಗ್ಲೀಷ್ನೊಳಗೆ ಹೇಳ. ದ ಗ್ರೀನ್ ಹೌಸ್ ಎಫೆಕ್ಟ್ ರೆಫರ್ಸ್ ಟು ಸರ್ಕಮ್ಸ್ಟೆನ್ಸಸ್, ಅಂದರೆ ಸಿಚುವೇಶನ್ಸ್ ವೇರ್ ದ ಶಾರ್ಟ್ ವೇವ್ ಲೆಂತ್ಸ್ ಆಫ್ ವಿಸಿಬಲ್ ಲೈಟ್ ಫ್ರಾಮ್ ದ ಸನ್ ಪಾಸ್ ಥ್ರೂ ಟ್ರಾನ್ಸ್ಪರೆಂಟ್ ಮೀಡಿಯಮ್. ಟ್ರಾನ್ಸ್ಪರೆಂಟ್ ಮೀಡಿಯಮ್ ಅಂದರೆ ಯಾವುದು? ಇಲ್ಲಿ ಗ್ಲಾಸ್ ಅಂತ ಅಂದೆಲ್ಲ, ಗ್ಲಾಸ್ ಅನ್ನಕ್ಕೆ ಅವರು ಟ್ರಾನ್ಸ್ಪರೆಂಟ್ ಮೀಡಿಯಮ್ ಅನ್ನಕತ್ತಾರೆ. ಆ್ಯಂಡ್ ಆರ್ ಅಬ್ಸಾರ್ಬ್ಡ್, ಬಟ್ ದ ಲಾಂಗರ್ ವೇವ್ ಲೆಂತ್ಸ್ ಆಫ್ ದ ಇನ್ಫ್ರಾರೆಡ್ ರೇಡಿಯೇಷನ್ ಫ್ರಾಮ್ ದ heated objects are unable to pass through that medium. The trapping of the longer wavelength radiation leads to more heating and a rise in temperature. ಈಗ ಲಾಂಗರ್ ವೇವ್ ಲೆಂತ್ ಇರುವಂಥ ಇನ್ಫ್ರಾರೆಡ್ ರೇಡಿಯೇಷನ್ಸನ್ನು ಈ ಗ್ಲಾಸ್ ಹೊರಗೆ ಹೋಗಕ್ಕೆ ಅಲಾವ್ ಮಾಡ್ದತನಿಲ್ಲ, ಮಾಡಂಗಿಲ್ಲ. ಸೊ ಮಾಡಂಗಿಲ್ಲ ಅಂದ್ರೆ ಆ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಒಳಗೆ ಟ್ರ್ಯಾಪ್ ಆದವು. ಈಗ ಫಾರ್ ಎಕ್ಸಾಂಪಲ್ ನಾ ಹಿಂಗೆ ಹೊರಗೆ ಹೋಗಿ ಇದನ್ನು ಹೊರಗಿಂದ ಕೀಲಿ ಹಾಕೊಂಡ್ಬಿಟ್ಟೆ, ಇಲ್ಲೇ ನೀವು ಹೊರಗೆ ಬಿಡಂಗಿಲ್ಲ ಅಂದರೆ ಯು ಆರ್ ಟ್ರ್ಯಾಪ್ಡ್ ಇನ್ಸೈಡ್ ಅಂತ. ಹಂಗೆ ಈ ಲಾಂಗರ್ ವೇವ್ ಲೆಂತ್ ಇರುವಂಥ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಈ ಗ್ಲಾಸ್ನೊಳಗೆ ಪಾಸ್ ಆಗಿ ಹೊರಗೆ ಹೋಗಕ್ಕೆ ಆಗವಲ್ತವಕ್ಕೆ. ಸೊ ಬಿಕಾಸ್ ಆಫ್ ದ್ಯಾಟ್ ದ ಟೆಂಪರೇಚರ್ ಆಫ್ ದ ಗ್ಲಾಸ್ ಹೌಸ್, ದ ಗ್ರೀನ್ ಹೌಸ್ ಗೋಸ್ ಆನ್ ಇನ್ಕ್ರೀಸಿಂಗ್. ಥ್ಯಾಂಕ್ ಯು. ಮುಂದೆ The greenhouse effect has been widely used to describe the trapping of excess heat by the rising concentration of carbon dioxide in the atmosphere. The carbon dioxide strongly absorbs infrared and does not allow as much of it to escape into space. ಅವ್ರೇನಂದ್ರೆ ಇಲ್ಲೇ ಅರ್ತ್ ಅಟ್ಮಾಸ್ಫಿಯರ್ನೊಳಗೆ ಏನು ಕಾರ್ಬನ್ ಡೈಆಕ್ಸೈಡ್ ಐತಲ್ಲ, ಇಲ್ಲೇ ಒಂದೇ ಮಾತು ಎರಡು ಕನ್ಸೆಪ್ಟ್ ಡಿಸ್ಕಸ್ ಮಾಡತ್ತೀವಿ ನಾವು. ಅರ್ಥ ಆತನ? ಇಲ್ಲೊಂದು ಕಂಪ್ಯಾರಿಸನ್ ಮಾಡಾಕತ್ತೀವಿ. ಹೆಂಗೆ ನೇಚರ್ನೊಳಗೆ
ತನ್ನಿಂದ ತಾನ ಸನ್ಲೈಟ್ ಬಂದು ಅರ್ತಿಗೆ ಬಡ್ದು ವಾಪಸ್ ಹೋಗೋದ್ರೊಳಗೆ ಈ ಗ್ಯಾಸಸ್ ಅದನ್ನು ಟ್ರ್ಯಾಪ್ ಮಾಡಿಕೊಂಡು ಗ್ಲೋಬಲ್ ವಾರ್ಮಿಂಗಿಗೆ ಏನು ಕಾರಣ ಆಗತ್ತವಲ್ಲ, ದಟ್ ಈಸ್ ಒನ್ ಸಿನಾರಿಯೋ. ಅದ್ರ ಜೋಡಿ ನಾವು ಇನ್ನೊಂದೇನು ಕಂಪ್ಯಾರಿಸನ್ ಮಾಡಾಕತ್ತೀವಿ, ದ ಸೇಮ್ ಕನ್ಸೆಪ್ಟ್ ಕ್ಯಾನ್ ಬಿ ಯೂಸ್ ಟು ಗ್ರೋ ಪ್ಲಾಂಟ್ಸ್ ವಿಚ್ ಆ್ಯಕ್ಚುಲಿ ನೀಡ್ ಹೈಯರ್ ಟೆಂಪರೇಚರ್ ಕಂಡೀಷನ್ಸ್. ಅರ್ಥ ಆತನ, ಎರಡು ಬೇರೆ ಬೇರೆ. ಸೊ ಅವರು ಒಂದೇದಕ್ಕೆ ಗ್ರೀನ್ ಹೌಸ್ ಎಫೆಕ್ಟ್ ಆ ಪ್ಲಾಂಟ್ಸ್ ಬಗ್ಗೆ, ಗ್ಲಾಸ್ ಬಗ್ಗೆ ಹೇಳಿ, ನೆಕ್ಸ್ಟ್ ಅಟ್ಮಾಸ್ಫಿಯರ್ನೊಳಗೆ ಏನು ಗ್ಲೋಬಲ್ ವಾರ್ಮಿಂಗ್ ಆಗ್ತೈತಲ್ಲ, ಕಾರ್ಬನ್ ಡೈಆಕ್ಸೈಡ್, ಅದ್ರ ಬಗ್ಗೆ ಎಕ್ಸಾಂಪಲ್ ಅದು, ಆ ಎಕ್ಸಾಂಪಲನ್ನು ಆಮೇಲೆ ಎಕ್ಸ್ಪ್ಲೇನ್ ಮಾಡಕತ್ತಾರೆ ಈಗ ಅವರು. ಓಕೆ, ನೆಕ್ಸ್ಟ್ ಅ ಮೇಜರ್ ಪಾರ್ಟ್ ಆಫ್ ದ, ಈ ವಾಪಸ್ ಅವರು ಗ್ರೀನ್ ಹೌಸ್ ಎಫೆಕ್ಟ್ ಕಡೆ ಬಂದರೆ, ದ ಕಾರ್ಬನ್ ಡೈಆಕ್ಸೈಡ್ ಸ್ಟ್ರಾಂಗ್ಲಿ ಅಬ್ಸಾರ್ಬ್ಸ್ ಇನ್ಫ್ರಾರೆಡ್ ಅಂಡ್ ಡಸ್ ನಾಟ್ ಅಲೌ ಆಸ್ ಮಚ್ ಆಫ್ ಇಟ್ ಟು ಎಸ್ಕೇಪ್ ಇನ್ ಟು ಸ್ಪೇಸ್. ಹಿಂಗೆ ಬಂದು ಬಡದು ಅರ್ತಿಗೆ ವಾಪಸ್ ಹೋಗ್ಬೇಕಾಗಿತ್ತು, ಅದ್ರ ಕಾರ್ಬನ್ ಡೈಆಕ್ಸೈಡ್ ಹಿಡ್ಕೊಂಡು ಕೂಡ್ತೈತಿ, ಹಿಂಗಾಗಿ ಅರ್ತ್ ಟೆಂಪರೇಚರ್ ಇಂಕ್ರೀಸ್ ಆಕೊಂತ ಹೋಗುತ್ತೆ. ನೆಕ್ಸ್ಟ್ ಅ ಮೇಜರ್ ಪಾರ್ಟ್ ಆಫ್ ದ ಎಫಿಷಿಯನ್ಸಿ ಆಫ್ ದ ಹೀಟಿಂಗ್ ಆಫ್ ಅನ್ ಆಕ್ಚುವಲ್ ಗ್ರೀನ್ ಹೌಸ್ ಈಸ್ ದ ಟ್ರಾಪಿಂಗ್ ಆಫ್ ದ ಏರ್ ಸೊ ದಟ್ ದ ಎನರ್ಜಿ ಈಸ್ ನಾಟ್ ಲಾಸ್ಟ್ ಬೈ ಕನ್ವೆಕ್ಷನ್. ಓಕೆ, ಇದನ್ನೊಂದು ಮಾತು ಎಕ್ಸ್ಟ್ರಾ ಹೇಳ್ಯಾರ ಇವರು, ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಕ್ಚುಲಿ ಅಲ್ಲಿಗೆ ನಾ ಇಲ್ಲಿ ತನಕ ಏನು ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಅಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಮುಗ್ದೈತಿ. ಇವರೊಂದು ಎಕ್ಸ್ಟ್ರಾ ಇನ್ನೊಂದು ಪಾಯಿಂಟ್ ಹೇಳ್ಯಾರ, ಹೇಳೇನ ಅದನ್ನು? ಸೊ ಈಗ ಈ ರೂಮ್ ಏರ್ ಟೈಟ್ ಆಯ್ತಾನೆ ಇಲ್ರಿ? ಇಲ್ಲ. ಏರ್ ಟೈಟ್ ಅಂದ್ರೇನು? ಈ ರೂಮಿಂದ ಹೊರಗೆ ಏರ್ ಹೋಗಬಾರ್ದು, ರೂಮ್ ಹೊರಗಿನಿಂದ ಒಳಗೆ ಏರ್ ಬರಬಾರ್ದು. ಸೊ ಈ ಗ್ರೀನ್ ಹೌಸ್ ಎಫೆಕ್ಟ್ನೊಳಗೆ ಸ್ವಲ್ಪ ನಾವು ಏನು ಮಾಡೋಣ ಗೊತ್ತ, ಎಕ್ಸ್ಟ್ರಾ ಕೇರ್ ತೊಗೊಳ್ರಿ. ಈಗ ನೋಡ್ರಿ, ಗ್ರೀನ್ ಹೌಸ್ ಎಫೆಕ್ಟ್ ಕರೆಕ್ಟಾಗಿ ವರ್ಕ್ ಆಗ್ಬೇಕಂದ್ರೆ ಏನೇನು ಮಾಡ್ಬೇಕು ನಾವು ಕೆಲಸ? ಏನು? ಗ್ಲಾಸಿಂದ ಒಂದು ಹೌಸ್ ಕನ್ಸ್ಟ್ರಕ್ಟ್ ಮಾಡ್ಬೇಕು, ಹೌದ್ರಿ? ಹಾಂ, ಮತ್ತು ಒಳಗೆ ಗಿಡ ಹಚ್ಬೇಕು. ಮತ್ತೆ ಅವು ಯಾವ ಗಿಡ ಇರ್ತಾವಲ್ಲ, ಯಾವ್ಯಾವ ಹಚ್ಚೋಂಗಿಲ್ಲ. ಟೊಮೆಟೊ ಗಿಡ ಹಾಕಿದೆ, ಹಿಂಗೆಲ್ಲ ಮಾಡಬಾರ್ದು. ಯಾವುದು ಟೆಂಪ್ರೇಚರ್ ಜಾಸ್ತಿ ಬೇಕೈತಲ್ಲ ಅವು ಗಿಡ ಹಚ್ಬೇಕು, ಮೇಲೆ ಗ್ಲಾಸದ ರೂಫ್ ಹಾಕ್ಬೇಕು. ಇನ್ನೊಂದು ಏನು ಮಾಡ್ಬೇಕಂತ ಹೇಳಕತ್ತಾರ ಅವರು, ವೆರಿ ಗುಡ್. ಇನ್ನೊಂದು ಅವರು ಏನು ಮಾಡ್ಬೇಕಂತ ಹೇಳಕತ್ತಾರ, ಅದು ಮುಗೀತದ. ಅದನ್ನು ಹಂಗೆ ಹೇಳ್ದಂಗೆ ಮಾಡಿ ವಾಪಸ್ ಮೇನ್ ಪಾಯಿಂಟಿಗೆ ಬಂದೆ. ಮತ್ತು ನೀರು ಹಾಕ್ಬಾರ್ದು, ಇನ್ನು ಮೇಲೆ ಹೋಗಿ ವಾಪಸ್ ಬರೋಣ. ಹಾಂ, ನೀರು ಹಾಕ್ಬೇಕು ಆತ. ನೆಕ್ಸ್ಟ್ ಈಗ ಫರ್ಟಿಲೈಸರ್ ಅಂತಾರೆ, ಮತ್ತು ಸುಟ್ಟು ಮತ್ತು ಬರ್ತಾವೆ. ಈಗ ನಾ ಏನು ಹೇಳಕ್ಕೆ ಟ್ರೈ ಮಾಡತ್ತೀನಿ, ಇನ್ನೊಂದು ನಾವೇನು ಕೇರ್ ತೊಗೋಬೇಕಲ್ಲ ಅಂದ್ರೆ, ಆ ಎಂಟೈರ್ ಗ್ಲಾಸ್ ಹೌಸ್ ಏರ್ ಟೈಟ್ ಇರ್ಬೇಕಂತ. ಏರ್ ಟೈಟ್ ಇರ್ಬೇಕಂತ. ಎದಕ್ಕೆ ಹೇಳ್ರಿ? ಅಕಸ್ಮಾತ್ ಅದು ಏರ್ ಟೈಟ್ ಇಲ್ಲ, ಕಂಡಕ್ಷನ್, ರೇಡಿಯೇಷನ್ ಅಂತ 3 ಟೈಪ್ ನಾನು ನಿಮ್ಗೆ, ಹೀಟ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗ್ತೈತಿ ಅಂತ ಹೇಳಿದ್ದೆ. ಅಕಸ್ಮಾತ್ ನೀವು ಏರ್ ಟೈಟ್ ಇಡಲಿಲ್ಲ ಅಂದರೆ ಅಲ್ಲೇ ಲೈಟ್ ಅಂತೂ ಎಂಟರ್ ಆಗಿ ಟೆಂಪ್ರೇಚರ್ ಅಂತೂ ಇಂಕ್ರೀಸ್ ಹಾಕೊಂಡು ಹೊಂಟೈತಿ. ಬಟ್ ಯು ಆರ್ ಅನೇಬಲ್ ಟು ಟ್ರಾಪ್ ದ್ಯಾಟ್ ಹೀಟ್ ಇನ್ಸೈಡ್, ಬಿಕಾಸ್ ಇಫ್ ದೇರ್ ಈಸ್ ಸಮ್ ಕೈಂಡ್ ಆಫ್ ಅ ಪ್ಯಾಸೇಜ್ ಫಾರ್ ಏರ್, ಗಾಳಿಗೆ ನೀವು ಆ ಕಡೆ ಈ ಕಡೆ ಹೋಗಕ್ಕೆ ಜಾಗ ಕೊಟ್ಬಿಟ್ಟಿರಂದ್ರೆ ಹಾಟ್ ಏರ್ ಈಸಿಲಿ ಹೊರಗೆ ಹೋಗ್ಬಿಡ್ತೈತಿ, ಅಥವಾ ಕೋಲ್ಡ್ ಏರರ ಒಳಗೆ ಬರ್ತೈತಿ. ಹೀಗಾಗಿ ಅದೆಲ್ಲ ಇದು ಮಾಡಿದ್ದೆಲ್ಲ ಹೊಳಗೆ. A major part of the efficiency of the heating of an actual greenhouse is the trapping of the air. ಗಾಳಿಯನ್ನು ಟ್ರ್ಯಾಪ್ ಮಾಡಿ ಇಟ್ಕೋಬೇಕು, so that the energy is not lost by convection. Keeping the hot air from escaping out of the top is part of the practical greenhouse effect, but it is common usage to refer to the infrared trapping as the greenhouse effect in atmospheric applications where the air trapping is. ಅಂದರೆ ಏರ್ ಟ್ರಾಪಿಂಗ್ ಮಾಡಕ್ಕೆ ಆಗಲಿ ಬಿಡಲಿ, ಬಟ್ ಅದಕ್ಕೆ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೆಸರು ಕೊಡ್ತಾರೆ. ಹ್ಞೂ ರೀ. ಓಕೆ, ವಾಪಸ್ ಬರೋಣ. ಈಗ ನೆಕ್ಸ್ಟ್ ಟಾಪಿಕ್ ಯಾವುದಂದ್ರೆ, ಗ್ರೀನ್ ಹೌಸ್ ಎಫೆಕ್ಟ್ ಅಂತೂ ಅರ್ಥ ಆತ್ರಿ ಏನಾಗ್ತದೆ ಅಂತ. ಒಟ್ಟು ಪ್ಲಾಂಟ್ಸ್ ಗ್ರೋ ಮಾಡೋಕ್ಕೆ ಟೆಂಪರೇಚರನ್ನು ಇನ್ಕ್ರೀಸ್ ಮಾಡ್ಬೇಕಾಗಿರ್ತೈತಿ. ಅದಕ್ಕೆ ಪರ್ಟಿಕ್ಯುಲರ್ ಕೈಂಡ್ ಆಫ್ ಟ್ರಾನ್ಸ್ಪರೆಂಟ್ ಮೀಡಿಯಮ್ ಅಥವಾ ಗ್ಲಾಸ್ ಯೂಸ್ ಮಾಡ್ತಾರೆ. ಅದರೊಳಗೆ ಸ್ಮಾಲರ್ ವೇವ್ ಲೆಂತ್ ಲೈಟ್ ಎಂಟರ್ ಆಗ್ತೈತಿ, ಲಾರ್ಜರ್ ವೇವ್ ಲೆಂತ್ ಲೈಟ್ ವಾಪಸ್ ಎಸ್ಕೇಪ್ ಆಗಕ್ಕೆ ಆಗಂಗಿಲ್ಲ. ಟುಗೆದರ್ ವಿತ್ ದ್ಯಾಟ್, ಇಫ್ ಯು ಕ್ಯಾನ್ ಮೇಕ್ ಸಮ್ ಅರೇಂಜ್ಮೆಂಟ್ ಫಾರ್ ಟ್ರಾಪಿಂಗ್ ಏರ್ ಆಲ್ಸೋ, then the efficiency of that greenhouse effect will increase.
ಓಕೆ, ನೆಕ್ಸ್ಟ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಏನು ಹಿಂಗಂದ್ರೆ ಇದ್ರ ಬಗ್ಗೆ ನಾನು ಲಾಸ್ಟ್ ಕ್ಲಾಸ್ನೊಳಗೆ ಹೇಳಿದ್ದೆ, ಇದ್ರಾಗ ಏನು ಡಿಸ್ಕಸ್ ಮಾಡಕ್ಕೆ ನಾವು ಹೊಂಟೀವಿ ಅಂತ ಹೇಳಿ. ಸೊ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ನೊಳಗೆ ಏನು ಕಲಿತೀವಿ ಅಂದರೆ, ಒಂದು ಆಬ್ಜೆಕ್ಟನ್ನು ನಾವು ಹೀಟ್ ಮಾಡೀವಿ ಅಂತ ತಿಳ್ಕೊರಿ. ಫಾರ್ ಎಕ್ಸಾಂಪಲ್, ಮನ್ಯಾಗ ನೀವು ಕಾಲೇಜಿಂದ ಹೋದ್ಕೊಳ್ಳಿ ಚಾ ಮಾಡ್ಕೊಡ ಸ್ವಲ್ಪ ಅಂತ ಹೇಳಿದ್ರಿ ಅಂತ ತಿಳ್ಕೊರಿ. ಹಂಗೆ ಹೇಳಿ ಅವ್ರು ಮಾಡಿ ಇಟ್ಟಿರ್ತಾರೆ, ಅಷ್ಟ್ರಾಗಿ ಹಿಂಗೆ ಹೋಗಿ ಕುಂತು ಬಿಡ್ದು ನೀವು, ಅಯ್ಯೇ ಭಾರಿ ಆತ ಹಿಂಗೆ ಮಾಡ್ಕೊಂಡು ಕುಂತೀರ. ಅವ್ರು ಕರಿತಿರ್ತಾರೆ, ಚಾ ಆಗೈತೆ ನೋಡಿ ಇಟ್ಟಿ ನೋಡಿ, ಹಾಂ ಬಂದೆ 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 ಅಂಥೇಳಿ ಸ್ವಲ್ಪ ಹೊತ್ತು ಹಿಂಗೆ ಹೋಗಿ ಅಲ್ಲಿ ಹೋಗಿ ಆರೇ ಬಿಟ್ಟಿತ್ತು ಉಗ್ಳೆ ನಮ್ಮ ಆರಿಗೆ ಅಂತ ಕೇಳ್ಬೇಕು ಅವ್ರು ವಾಪಸ್. ಮತ್ತು ಆಗಲೇನು ಚಂದ ಕೇಳಾಕತ್ತೀನಿ, ನನ್ನ ಬಿಸಿ ಐತಿ ಹಿಟ್ಟಿನಲ್ಲೇ ತಗೋ ಅನ್ನೋ ನಾಟಕ ಮಾಡ್ತಿದ್ದಿ. ಸೊ ನೀವೆಲ್ಲ ಅಬ್ಸರ್ವ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಬೇಕಾದ್ರೆ ಸ್ವಲ್ಪ ಅಬ್ಸರ್ವ್ ಮಾಡಿ. ಇನ್ಮ್ಯಾಲರ ಚಹಾ ಹೆಂಗೆ ಆರ್ತೈತಿ, ಚಹಾ ಆರುದಂದ್ರೆ ಆ್ಯಕ್ಚುಲಿ ಹೇಳಿದ್ನೆಲ್ಲ ಕನ್ನಡದೊಳಗೆ ಆರೋದಕ್ಕೆ ಎರಡಕ್ಕೂ ಯೂಸ್ ಮಾಡ್ತಾರೆ. ಭಾಳ ತಂಪಿದ್ರೆ ಸ್ವಲ್ಪ ಆರು ತಡಿ ಅಂತಾರೆ. ಈಗ ಯಾವುದೋ ಒಂದು ಜ್ಯೂಸ್ ಇಟ್ಟಿರಿ ಅಂತ ರೆಫ್ರಿಜರೇಟರ್ನೊಳಗೆ, ಭಾಳ ತಂಪೈತೆ ಸ್ವಲ್ಪ ಆರು ತಡಿ ಅಂತಾರೆ. ಚಹಾ ಭಾಳ ಬಿಸಿ ಐತೆ ಸ್ವಲ್ಪ ಆರು ತಡಿ ಅಂತಾರೆ. ಎರಡಕ್ಕೂ ಸೇಮ್ ಯೂಸ್ ಮಾಡ್ತಾರೆ, ಸಿಚುವೇಶನ್ ತಕ್ಕಂಗೆ ನಾವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ನಾವು ಟೆಂಪ್ರೇಚರ್ ಇನ್ಕ್ರೀಸ್ ಆಗೋದ್ರ ಬಗ್ಗೆ ಡಿಸ್ಕಸ್ ಮಾಡಾಗತ್ತಲ್ಲ. ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್, ಒಂದು ಆಬ್ಜೆಕ್ಟ್ ಹೆಂಗೆ ಕೂಲ್ ಹಾಕುವಂತ ಹೋಗ್ತೈತಿ ಅಂತ ಹೇಳಿ ಸ್ಟಡಿ ಮಾಡೋಣ ನಾವು. ನ್ಯೂಟನ್ ಬೇರೆ ಓದಿದ್ರಿ ಸರ್ ಅವಂಗೆ, ನಿಮ್ಗೆ ಹಂಗೆ ಅನ್ಸುತ್ತೆ, ಅದ್ರಾಗ ಇಂಟ್ರೆಸ್ಟ್ ಇದ್ದವ್ರಿಗೆ ಅವು ಇಂಪಾರ್ಟೆಂಟ್ ಅನ್ನಿಸ್ತಾವೆ. ಸೊ ಈಗ ನೀವು ನೆಕ್ಸ್ಟ್ ಟೈಮ್ ಅಬ್ಸರ್ವ್ ಮಾಡಿರಿ, ಬಿಸಿ ಬಿಸಿ ಚಹಾ ತೊಗೊಂಬಂದು ಇಟ್ಟಾಗ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಟೈಮ್ನೊಳಗೆ ಜಲ್ದಿ ಆರ್ತದೆ. ಒಂದು ಸ್ವಲ್ಪ ಹೊತ್ತಾಗಿ ಸ್ವಲ್ಪ ಬೆಚ್ಚಗೆ ಲೆವೆಲಿಗೆ ಬಂತಂದ್ರೆ ಭಾಳ ತನಕ ಬೆಚ್ಚಗೆ ಕುಡಿತೈತಿ, ಆಮೇಲೆ ಪೂರ ತಂಪಾಗತ್ತೆ. ಆದ್ರೆ ಸುಡು ಬಿಸಿ ಏನಿರ್ತೈತೆ ನೋಡ್ರಿ, ಆ ಸುಡು ಬಿಸಿ ಭಾಳ ತನಕ ಉಳ್ಕೊಳ್ಳೋಂಗಿಲ್ಲ. ಜಲ್ದಿ ಅದರಿಂದ ಹೀಟ್ ಹೊರಗೆ ಹೋಗ್ಬಿಡ್ತೈತಿ. ಹೀಟ್ ಹೊರಗೆ ಹೋಗಿ ಒಂದು ಹಂತಕ್ಕೆ ಬಂದಮೇಲೆ ಭಾಳ ತನಕ ಅದೇ ಟೆಂಪ್ರೇಚರ್ನಾಗಿರುತ್ತೆ, ಅಷ್ಟು ಟೆಂಪ್ರೇಚರ್ ಕಡಿಮೆ ಆಗ್ತದೆ. ಓಕೆ, ಸೊ ಇದ್ರ ಬಗ್ಗೆ ನ್ಯೂಟನ್ ಒಂದು ಲಾ ಅಂದ್ಕೊಂಡು ಲಾ ಆಫ್ ಕೂಲಿಂಗ್ ಒಳಗೆ ಸ್ಟೇಟ್ಮೆಂಟ್ ಓದ್ರದೇನೆ. ಎಲ್ಲಿದು ಓದಾಕತ್ತೀರು? ಒಬ್ಬೊಬ್ಬರು ಒಂದು ಕಡೆ ಓದಾತಾರ. ಸ್ಟೇಟ್ಮೆಂಟ್ ಅಂತ ಐತೆ, ಅದು ಓದ್ಬೇಕ. ಈಗ ನೋಡಿ, ನಾವು ಒಂದು ಕಪ್ ಚಹಾ ಬಿಸಿ ಮಾಡಿ ಜಸ್ಟ್ ಹಿಂಗೆ ಸೋಸಿ ಒಂದು ಕಡೆ ಇಟ್ಟಿವಿ. ಅದರಿಂದ ಚಹಾದಿಂದ ಸರೌಂಡಿಂಗ್ಸ್ಗೆ ಹೀಟ್ ಲಾಸ್ ಆಗ್ತೈತೆ, ಏನು ಚಹಾಕ್ಕೆ ಹೀಟ್ ಗೇನ್ ಆಗ್ತೈತೆ ಸರೌಂಡಿಂಗ್ಸ್ನಿಂದ. ಸೊ ಈಗ ಚಹಾಕ್ಕೆ ಸರೌಂಡಿಂಗ್ಸ್ನಿಂದ ನಿಮ್ಮ ರೂಮ್ನಿಂದ ಹೀಟ್ ಚಹಾಕ್ಕೆ ಹೋಗ್ಬೇಕಂದ್ರೆ ಆ ಚಹಾ ಟೆಂಪ್ರೇಚರ್ಗಿಂತ ರೂಮ್ ಟೆಂಪ್ರೇಚರ್ ಜಾಸ್ತಿ ಇರ್ಬೇಕು, ವಿಚ್ ಈಸ್ ನಾಟ್ ಪ್ರಾಕ್ಟಿಕಲಿ. ರಿಯಾಲಿಟಿ ಒಳಗೆ ಹಂಗೆ ಇರಂಗಿಲ್ಲ, ಸರೌಂಡಿಂಗ್ ಟೆಂಪ್ರೇಚರ್ ಕಡಿಮೆ ಇರುತ್ತೆ ರೀ, ಚಹಾ ಬಿಸಿ ಇರ್ತೈತಿ. ಸೊ ಅದಕ್ಕೆ ನ್ಯೂಟನ್ ಏನು ಹೇಳ್ತಾನೆ, ಚಹಾದಿಂದ ಹೊರಗೇನು ಹೀಟ್ ಹೋಗ್ತೈತಲ್ಲ ಅದು ಎಷ್ಟು ಫಾಸ್ಟಾಗಿ ಹೊರಗೆ ಹೋಗ್ತೈತಿ ಅಂದರೆ ದಟ್ ಈಸ್ ಡಿಪೆಂಡೆಂಟ್ ಆನ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೆಂಪ್ರೇಚರ್ ಡಿಫರೆನ್ಸ್ ಬಿಟ್ವೀನ್ ದ ಚಹಾ ಆ್ಯಂಡ್ ದ ಸರೌಂಡಿಂಗ್ಸ್. ಈಗ ನೋಡಿ, ಸ್ಟಾರ್ಟಿಂಗ್ ಆ ಒಂದು ಕಪ್ ಚಹಾದೊಳಗೆ ಏನು ಚಹಾ ಹಾಕಿವಲ್ಲ ಅದರದ್ದು ಟೆಂಪ್ರೇಚರ್ ಹಿಂಗೆ ಮಾಡಿ ಮಾಡ್ಕೊತ ಹೋಗ್ಬೋದ, ಮತ್ತು ಸ್ವಲ್ಪ ಎಕ್ಸ್ಟ್ರಾ ಡಿಸೈನ್ ಮಾಡ್ಕೊಂಡು ಕೊಡ್ಬೋದು ಬಾಡಿಗೆ. ಸೊ ಇದ್ರದ್ದು ಟೆಂಪ್ರೇಚರ್ ಸಪೋಸ್ ಎಷ್ಟದ ಅನ್ಕೊಂಡು ಸ್ಟಾರ್ಟಿಂಗ್ ಈಗ ಜಸ್ಟ್ ಹಿಂಗೆ ಕೊಟ್ಟು ಬಿಸಿ ಹಿಂಗೆ ಕೊಡ್ತಾರಲ್ಲ, ಜಸ್ಟ್ ಹಿಂಗೆ ತೊಗೊಂಬಂದು ಹಿಂಗೆ ಕೊಡ್ತಾರಲ್ಲ, 100 ಡಿಗ್ರಿ ಸೆಲ್ಸಿಯಸ್ ಐತವ. ಹೊರಗೆ ರೂಮ್ ಟೆಂಪ್ರೇಚರ್ ಏನೈತಲ್ಲ, ಲೆಟ್ ಅಸ್ ಸೇ ಇಟ್ ಈಸ್ 30 ಡಿಗ್ರಿ ಸೆಲ್ಸಿಯಸ್. ವಾಟ್ ಈಸ್ ದ ಟೆಂಪ್ರೇಚರ್ ಡಿಫರೆನ್ಸ್? ಡಿಫರೆನ್ಸ್ ಎಷ್ಟೈತೆ ಅಂತ ಕೇಳಿದೆ, ಹೌದಾ? ಹಾಂ, ಈಗ ನಿಮ್ಮ ಮನೆಯೊಳಗನ ಇನ್ನೊಂದು ರೂಮ್ ಐತೆ, ಆ ರೂಮ್ನೊಳಗೆ ಹೋಗಿ ಚಹಾ ತೊಗೊಂಡು ಹೋಗಿಟ್ರೆ ಅಲ್ಲಿ ಸರೌಂಡಿಂಗ್ಸ್ ಟೆಂಪ್ರೇಚರ್ 20 ಡಿಗ್ರಿ ಸೆಲ್ಸಿಯಸ್ ಐತೆ, ಅಲ್ಲಿ AC ಹಾಕಿರಿ. ಹಾಂ, ಸೊ ಸೆಕೆಂಡ್ ಕೇಸ್, ಇದು ಕೇಸ್ 1. ಕೇಸ್ 2ದೊಳಗೆ once again temperature of the tea is obviously 100 degree Celsius, whereas the temperature of the surroundings is 20 degree Celsius. ಹ್ಞೂ ರೀ.
ಹಿಂಗಿದ್ದಾಗ ಎಲ್ಲೇ ಚಹಾ ಜಲ್ದಿ ಆರ್ತೈತೆ, ಕೇಸ್ 1 ಆರ್ ಕೇಸ್ 2? ನ್ಯೂಟನ್ನ ಏನು ಹೇಳ್ತಾನಂತಂತಂದ್ರೆ ಎಲ್ಲೇ ಟೆಂಪರೇಚರ್ ಡಿಫರೆನ್ಸ್ ಜಾಸ್ತಿ ಇರ್ತೈತಿ, ಇಲ್ಲಿ ಟೆಂಪರೇಚರ್ ಡಿಫರೆನ್ಸ್ ಎಷ್ಟೈತಿ, ಅಲ್ಲಿ ಟೆಂಪರೇಚರ್ ಡಿಫರೆನ್ಸ್ ಎಷ್ಟೈತಿ. ಟೆಂಪರೇಚರ್ ಡಿಫರೆನ್ಸ್ ಜಾಸ್ತಿ ಇದ್ದಷ್ಟು ಜಲ್ದಿ ಹೀಟ್ ಹೊರಗೆ ಹೋಗ್ತದೆ. ಹಾಂ, ಈಗ ಆ ಎ ಸಿ ರೂಮ್ ಕಡೆನೇ ಬರೋಣ ನಾವು, ಹೆಂಗೂ ಶೆಕೆ ಐತೆ. ಸೊ ಎ ಸಿ ರೂಮ್ ಕಡೆ ಬರೋಣ. 100 ಡಿಗ್ರಿ ಸೆಲ್ಸಿಯಸ್ ಇದ್ದಿದ್ದು ಎ ಸಿ ರೂಮನ್ನು ಶಿಫ್ಟ್ ಮಾಡಿ ಇಲ್ಲಿ ಹಾಕೋಣ. ಸೊ ಇದು ಟೆಂಪ್ರೇಚರ್ ಕಡಿಮೆ ಹಾಕೊಂತ ಹೋಗಿ ಒಂದು 5 ನಿಮಿಷದೊಳಗೆ 100 ಇದ್ದಿದ್ದು 90 ಡಿಗ್ರಿ ಸೆಲ್ಸಿಯಸ್ ಆಯ್ತು. ರೂಮ್ ಎಷ್ಟಾಗ್ತದೆ ಅವಾಗ? 20 ಇದ್ದಿದ್ದು. ಚಹಾ ಕಪ್ನಷ್ಟ ನಿಮ್ಮ ರೂಮ್ ಸೈಜು ಇತ್ತಂದ್ರೆ ಚಹಾ ಟೆಂಪರೇಚರ್ ಎಷ್ಟು ಕಡಿಮೆ ಆಕೈತಿ, ರೂಮದು ಅಷ್ಟ ಇನ್ಕ್ರೀಸ್ ಆಗ್ತಿತ್ತು. ರೂಮು ದೊಡ್ಡದಿರ್ತೈತಿ. ಚಹಾ ರೂಮಿಗೆ ಹೇಳ್ತಂತ ತಿಕ್ಕೋರಿ, ನಾ 10 ಕಡಿಮೆ ಆಗಿನಿ, ನೀ 10 ಜಾಸ್ತಿ ಆಗ ಅಂತದ ವಾಪಸ್. ಹುಚ್ಚ, ನನ್ನ ಸೈಜ್ ನೋಡು, ನೀ ಆಟದಿ ನೋಡು. ಇದು ಭಾಳ ಅಂದ್ರೆ 20 21 22 ಆಗುತ್ತೆ, ಅದು ದೊಡ್ಡದಾದ ಆ್ಯಕ್ಚುಲಿ. ಸೊ ಸಪೋಸ್ ಅದು 20 ಪಾಯಿಂಟ್ ಸಮಥಿಂಗ್ ಅಷ್ಟು ಇನ್ಕ್ರೀಸ್ ಆಗೈತಿ. ನಾನೇನು ಮಾಡ್ತೀನಿ, ವಾಪಸ್ 20 ಅಂತ ಅನ್ಕೊತೀನಿ, ಭಾಳ ಏನು ಫರ್ಕ್ ಆಗಿಲ್ಲ ಅಂತ ಹೇಳಿ. ಹಾಂ, ಆಗಲೇ ಟೆಂಪ್ರೇಚರ್ ಡಿಫ್ರೆನ್ಸ್ ಎಷ್ಟಿತ್ತು ಸ್ಟಾರ್ಟಿಂಗ್? ಸುಡ ಇದು 100 ಇದ್ದು ಇದು 20 ಇದ್ದಾಗ ಎಷ್ಟಿತ್ತು? ಹಣೆ ಬಾರ. ಈಗ ಟೆಂಪ್ರೇಚರ್ ಡಿಫ್ರೆನ್ಸ್ ಎಷ್ಟಾಗೈತೆ? ಟೆಂಪ್ರೇಚರ್ ಡಿಫರೆನ್ಸ್ ಮೊದಲಿದ್ದದ್ದು ಈಗ ಕಡಿಮೆ ಆತೇನು ಜಾಸ್ತಿ ಆತ? ಚಹಾ ಹಾಗೂ ಸರೌಂಡಿಂಗ್ಸ್ ಮಧ್ಯೆ ಇರತಕ್ಕಂತಹ ಉಷ್ಣಾಂಶದಲ್ಲಿ ಡಿಫ್ರೆನ್ಸ್ ಅನ್ನೋಕೆ ಏನಂತೀರಿ? ವ್ಯತ್ಯಾಸ 80 ಡಿಗ್ರಿ ಸೆಲ್ಸಿಯಸ್ ಇದ್ದದ್ದು ಈಗ 70 ಡಿಗ್ರಿ ಸೆಲ್ಸಿಯಸ್ಗೆ ಇಳಿದೈತಿ ಅಂದ್ರೆ ಹೀಟ್ ಚಹಾದಿಂದ ಹೊರಗೆ ಹೋಗೋದು ಫಾಸ್ಟ್ ಹೋಗಂಗಿಲ್ಲ, ಸ್ವಲ್ಪ ಸ್ಲೋ ಹೋಗ್ತದೆ. ಹೆಂಗೆ ಟೆಂಪರೇಚರ್ ಡಿಫರೆನ್ಸ್ ಬಿಟ್ವೀನ್ ದ ಚಹಾ ಆ್ಯಂಡ್ ದ ಸರೌಂಡಿಂಗ್ಸ್ ಗೋಸ್ ಆನ್ ಡಿಕ್ರೀಸಿಂಗ್, ದ ರೇಟ್ ಆಫ್ ಲಾಸ್ ಆಫ್ ಹೀಟ್ ಆಲ್ಸೋ ಡಿಕ್ರೀಸಸ್. ಹ್ಞೂನ್ರಿ. ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದಿನ ತರಗತಿಯಲ್ಲಿ. ಧನ್ಯವಾದಗಳು.